ಹಲೋ ಎವ್ರಿವನ್. ನೋಡಿ ಸ್ನೇಹಿತರೆ, ಈ ಒಂದು ಸೆಷನ್ನಲ್ಲಿ RRB ಗ್ರೂಪ್ಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ರೇಷಿಯೋ ಮತ್ತು ಪ್ರೊಪೋರ್ಷನ್ ಅನ್ನ ನಾವು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ 25 ಪ್ರಶ್ನೆಗಳಿದ್ರೆ 2ರಿಂದ 3 ಪ್ರಶ್ನೆಗಳು ರೇಷಿಯೋ ಮತ್ತು ಪ್ರೊಪೋರ್ಷನ್ ಇಂದ ಡೆಫಿನೆಟ್ ಆಗಿ ಕೇಳ್ತಾರೆ. ಸೊ ಹಾಗಾಗಿ ಅದನ್ನ ಗಮನ ಇಟ್ಕೊಂಡು ಈ ಒಂದು ವಿಡಿಯೋದಲ್ಲಿ ಎಲ್ಲಾ ಟೈಪ್ಸ್ ಅನ್ನು ಕವರ್ ಮಾಡಿದ್ದೀನಿ. ಕ್ಲಿಯರ್? ಸೊ ನೀವು RRB ಗ್ರೂಪ್ಗೆ ಜಸ್ಟ್ ಈ ಒಂದು ವಿಡಿಯೋವನ್ನು ನೋಡಿದ್ರೂ ಸಮೇತ ರೇಷಿಯೋ ಪ್ರಪೋರ್ಷನ್ದು ಒಂದು ಕ್ವಶನ್ ಸಮೇತ ರಾಂಗ್ ಆಗಲ್ಲ, ಇದು ನನ್ನ ಗ್ಯಾರಂಟಿ. ಕ್ಲಿಯರಾ? ಸೊ ಅದೇ ತರ ಯಾರೆಲ್ಲ RRB ಗ್ರೂಪ್ ಡಿಗೆ ಪ್ರಿಪರೇಷನ್ ಆಗ್ತಿದ್ರೋ ದಯವಿಟ್ಟು ಈ ಒಂದು ವಿಡಿಯೋವನ್ನ ಅವ್ರ ಹತ್ರ ಸಮೇತ ಶೇರ್ ಮಾಡಿ. ಕ್ಲಿಯರ್? ಸೊ ತಡೆಯಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ವೇಳೆ PDF ಬೇಕಂದ್ರೆ ಈ ಕ್ಲಾಸ್ದು ಓಕೆನಾ, ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆನಾ, ರೈಟ್. ಸೊ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಫೈಂಡ್ ದ ಮೀನ್ ಪ್ರೊಪೋರ್ಷನಲ್ ಆಫ್ 17 ಅಂಡ್ 272 ಅಂತ ಕೇಳಿದ್ದಾರೆ. ಓಕೆ, 17 ಮತ್ತು 272 ಮಧ್ಯೆ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಮೀನ್ ಪ್ರಪೋರ್ಷನ್ ಅಂದ್ರೆ ಏನಪ್ಪ? ಮೀನ್ ಪ್ರಪೋರ್ಷನಲ್ ಅಂದ್ರೆ B² = AC, ಆರ್ ಇದನ್ನೇ B = AC ಅಂತಾನು ಕರಿತೀವಿ. ಕ್ಲಿಯರ್? ಸಾರಿ, B √AC ಅಂತ ಕರಿತೀವಿ. ಸೊ ಬಿ ಬೇಕು ಅಲ್ವಾ? ಸೊ ರೂಟ್ A ವ್ಯಾಲ್ಯೂ 17 ಕೊಟ್ಟಿದ್ದಾರೆ, ಸಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 272 ಕೊಟ್ಟಿದ್ದಾರೆ. ಕ್ಲಿಯರ್? ಓಕೆ, ಸೊ ನಮ್ಗೆ ಬಿ ವ್ಯಾಲ್ಯೂ ಬೇಕು. ಓಕೆನಾ, 17 ಹಂಗೆ ಬರ್ಕೊಳ್ಳೋಣ. ಸೊ 272ನ ನಾವು ಏನಂತ ಬರ್ಕೋಬೋದು? ಇಲ್ಲಿ ನೋಡಿ, 17² ಎಷ್ಟು? 289. ಓಕೆನಾ, ಸೊ 17² ಮೈನಸ್ 17 ಎಷ್ಟು? 272 ಅಂದ್ರೆ 17 ಇಂಟು 1 ಮೈನಸ್ ಮಾಡಿದ್ರೆ ಎಷ್ಟು? 16 ಅಲ್ವಾ? ಸೊ ಹಾಗಾದ್ರೆ 17 ಇಂಟು 16 ಎಷ್ಟಾಯಿತು? 272 ಆಯಿತು. ಕ್ಲಿಯರ್? ಓಕೆ, ಸೊ ಇಲ್ಲಿಂದ B = ಕ್ಲಿಯರ್. ಸೊ 17 ಆಚೆ ಬರುತ್ತೆ, 117 ಆಚೆ ಬಂತು, ಅಂಡ್ √16 ವ್ಯಾಲ್ಯೂ ಎಷ್ಟು? 4. ಸೊ ಹಾಗಾದ್ರೆ B = ಎಷ್ಟಾಗುತ್ತೆ? 17 ಇಂಟು 4 ಎಷ್ಟಾಯಿತು? 68. ಬೇಸಿಕ್ ಕ್ವಶನ್. ಕ್ಲಿಯರ್? ಸೊ ನೀವು ಇದನ್ನ ಹಿಂಗೂ ಬರ್ಕೊಂತಾರೆ, ಸ್ವಲ್ಪ ಜನ ಹಿಂಗೆ ಡೈರೆಕ್ಟ್ √AB ಹಿಂಗೂ ಬರ್ಕೊಂತಾರೆ, ಹೆಂಗ್ ಬೇಕಾದ್ರೂ ನಾವು ಬರ್ಕೋಬಹುದು. ಕ್ಲಿಯರ್? ಸೊ ಬೇಸಿಕ್ಸ್ ಗೊತ್ತಿದ್ರೆ ನಾವು ಈಸಿಯಾಗಿ ಸಿಂಪಲ್ ಆಗಿ ಮಾಡಿಬಿಡ್ತೀವಿ ಆನ್ಸರ್ಸ್. ಓಕೆನಾ, ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್. ಫೈಂಡ್ ದ ರೇಷಿಯೋ ಬಿಟ್ವೀನ್ ದ ಫೋರ್ತ್ ಪ್ರೊಪೋರ್ಷನಲ್ ಆಫ್ 1, 3 and 6 ಟು ದ ಮೀನ್ ಪ್ರೊಪೋರ್ಷನಲ್ ಆಫ್ 12 and 3 ಅಂತ ಕೇಳಿದ್ದಾರೆ. ಓಕೆ, 1, 3 ಮತ್ತು 6 4ನೇ ಅನುಪಾತ ಹಾಗೂ 12 ಮತ್ತು 3ರ ಮಧ್ಯೆ ಅನುಪಾತ, ಇವೆರಡರ ನಡುವಿನ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಫಸ್ಟ್ ನಾವ್ ಏನ್ ಮಾಡಬೇಕು? ಇಲ್ಲಿ ಫೋರ್ತ್ ಪ್ರಪೋರ್ಷನ್ ಕೊಟ್ಟಿಲ್ಲ, ಸೊ ಫೋರ್ತ್ ಪ್ರಪೋರ್ಷನ್ ನಾವ್ ಏನ್ ಮಾಡಬೇಕು? ಕಂಡುಹಿಡಿಬೇಕು. ಸೊ ಕಂಡುಹಿಡಿಯೋದು ಹೆಂಗೆ? ಇದು ಫಸ್ಟ್ ಪ್ರಪೋರ್ಷನಲ್, ಸೊ 1:3 ಆಸ್ 6:x. ಕ್ಲಿಯರ್? ಸೊ ಫೋರ್ತ್ ಪ್ರಪೋರ್ಷನ್ ಇದು ಫಸ್ಟ್ ಪ್ರಪೋರ್ಷನ್, ಸೆಕೆಂಡ್ ಪ್ರಪೋರ್ಷನ್, ಥರ್ಡ್ ಪ್ರಪೋರ್ಷನ್, ಇದು ಫೋರ್ತ್ ಪ್ರಪೋರ್ಷನ್. ಕ್ಲಿಯರ್? ಸೊ ಹೆಂಗ್ ಫೈಂಡ್ ಔಟ್ ಮಾಡೋದು? ಇಲ್ಲಿ ನೋಡಿ, ಸಿಂಪಲ್ ಇದೆ. ಓಕೆನಾ, ನಿಮ್ಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಆರ್ ನಿಮ್ಗೆ ಕಾಮನ್ ಆಗ್ಬೇಕಾ ಆ ತರ ನಿಮ್ಗೆ ಹೇಳ್ಕೊಡ್ತೀನಿ. ಕ್ಲಿಯರ್? ಸೊ ಪ್ರಪೋರ್ಷನ್ ಈ ತರ ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ಕ್ಲಿಯರ್, ಸೊ ಇದು ಇಂಟು ಇದಾಗುತ್ತೆ, ಇದು ಇಂಟು ಇದಾಗುತ್ತೆ. ಕ್ಲಿಯರ್? ರೈಟ್? ಸೊ ಹಾಗಾದ್ರೆ 1 ಇಂಟು ಎಕ್ಸ್ ಎಷ್ಟಾಯ್ತು? ಎಕ್ಸ್ ಆಯ್ತು. ಕ್ಲಿಯರ್? ಸೊ 3 ಇಂಟು 6 ಎಷ್ಟಾಯ್ತು? 18 ಆಯ್ತು. ಕ್ಲಿಯರ್? ಸೊ ಇಲ್ಲಿ ಫೋರ್ತ್ ಪ್ರಪೋರ್ಷನ್ ಎಷ್ಟಾಯ್ತು? 18 ಬಂತು. ಬಟ್ ಅವ್ರು ಕೇಳಿರೋದೇನು? ಇವೆರಡರ ನಡುವಿನ ಅನುಪಾತವನ್ನು ಕಂಡುಹಿಡಿಯಿರಿ. ಕ್ಲಿಯರ್? ಸೊ ಫಸ್ಟ್ ಮೀನ್ ಪ್ರಪೋರ್ಷನ್ ನಾವು ಫೈಂಡ್ ಔಟ್ ಮಾಡ್ಬೇಕಲ್ವಾ? ಇಲ್ಲಿಂದ ಎಕ್ಸ್ ಬಂತು, ಮತ್ತೆ ಸೊ ಮೀನ್ ಪ್ರಪೋರ್ಷನಲ್ ಆಫ್ 12 and 3 ಫೈಂಡ್ ಔಟ್ ಮಾಡ್ಬೇಕಲ್ಲ. ಸೊ ಹೆಂಗೆ? ಸೊ ಡೈರೆಕ್ಟ್ √AB ಮಾಡ್ತೀರಾ, ಹಂಗೂ ಮಾಡಿ. ಓಕೆನಾ, ಆರ್ B = √AC ಮಾಡ್ತೀರಾ, ಹಂಗೂ ಬೇಕಾದ್ರೂ ಮಾಡಿ, ತೊಂದರೆ ಇಲ್ಲ. ಕ್ಲಿಯರ್? ಸೊ A ವ್ಯಾಲ್ಯೂ 12, B ವ್ಯಾಲ್ಯೂ 3 ಅಂದ್ರೆ ಎಷ್ಟಾಯ್ತು? 12 ಇಂಟು 3 36 ಆಯ್ತು. ಸೊ ಇಲ್ಲಿ ಎಷ್ಟಾಯ್ತು? 6 ಆಯ್ತು. ಕ್ಲಿಯರ್? ಈಗ ಏನ್ ಕೇಳಿದರೆ? ಅನುಪಾತ ಕೇಳಿದ್ದಾರೆ. ಕ್ಲಿಯರ್? ಸೊ ಇಲ್ಲಿಂದ ಬಂತು 18, ಇಲ್ಲಿಂದ ಬಂತು 6. ಹಾಗಾದ್ರೆ ಯಾವ ತರ ಅನುಪಾತದಲ್ಲಿದೆ? ಇದು 3:1 ಅನುಪಾತದಲ್ಲಿದೆ. ಕ್ಲಿಯರ್? ಸೊ ಆಪ್ಷನ್ ಇದೆಯಾ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆಯಾ? ಬೇಸಿಕ್ ಕ್ವಶನ್ಸ್ ಇವೆಲ್ಲ. ರೈಟ್? ನೆಕ್ಸ್ಟ್ ನೋಡಿ, ಅದೇ ತರ ಫೈಂಡ್ ದ ರೇಷಿಯೋ ಬಿಟ್ವೀನ್ ದ ಫೋರ್ತ್ ಪ್ರಪೋರ್ಷನಲ್ ಆಫ್ 10, 15 and 18 ಟು ದ ಮೀನ್ ಪ್ರಪೋರ್ಷನಲ್ ಆಫ್ 9 and 4 ಅಂತ ಕೇಳಿದ್ದಾರೆ. ಓಕೆ, 10, 15, 18ರ 4ನೇ ಅನುಪಾತ ಅಂದ್ರೆ 4ನೇ ಅನುಪಾತ ಹಾಗೂ 9 ಮತ್ತು 4 ಮಧ್ಯೆ ಅನುಪಾತ ಅಂದ್ರೆ ಮೀನ್ ಪ್ರಪೋರ್ಷನಲ್ ಅಂದ್ರೆ ಏನು?
root AB. Clear? So ಇದು 9 into 4, right? So 36 ಅಂದರೆ ಇಲ್ಲಿಂದ 6 ಬಂತು ಅಲ್ವಾ? ಸೊ ಮೀನ್ ಪ್ರಪೋರ್ಷನಲ್ 6 ಬಂತು, ಬಟ್ ನಮಗೆ ಇಲ್ಲಿ ಫೋರ್ತ್ ಪ್ರಪೋರ್ಷನ್ ಸಮೇತ ಬೇಕಲ್ವಾ? ಸೊ ಮಾಡಂತ ತಗೊಳ್ಳಿ. ಸೊ ಇದು ಓಕೆನಾ? ನಿಮಗೆ ಇನ್ನೂ ಶಾರ್ಟ್ಕಟ್ ಹೇಳ್ಕೊಡ್ತೀನಿ ನೋಡಿ. ಇಲ್ಲೇ ನೀವು ಡೈರೆಕ್ಟ್ ಆಗಿ ಹೊಡಿಬೋದು. 5 2 ಜಾ 5 3 ಜಾ 2 1 ಜಾ 2 9 ಜಾ. ಬಟ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಕಾನ್ಸೆಪ್ಟ್ ಏನು? ಇವೆರಡು ಈಕ್ವಲ್. ಕ್ಲಿಯರಾ? ಸೊ ನಾವು ಮಾಡಿದ್ರೂ ಸಮೇತ ಏನು ಬರುತ್ತೆ? 10x is equal to 15 into 18 ಬರುತ್ತೆ, ರೈಟ್? ಸೊ ಅದನ್ನೇ ನಾವು ಡೈರೆಕ್ಟಾಗಿ ಮಾಡ್ತಿದ್ವಿ. 5 2 ಜಾ 5 3 ಜಾ 2 1 ಜಾ 2 9 ಜಾ. ಕ್ಲಿಯರ್? ಅದನ್ನೇ ನಾವು ಡೈರೆಕ್ಟಾಗಿ ಮಾಡಿದ್ರೆ ಸಮೇತ ಅದೇ ಆನ್ಸರ್ ಬರುತ್ತೆ. 3 into 9 ಎಷ್ಟಾಯಿತು? 27 ಆಯಿತು. ಇಲ್ಲಿಂದ 27 ಆಯಿತು, ಇಲ್ಲಿಂದ 6 ಆಯಿತು. ಇದಕ್ಕೆ ನಾವು ಏನು ಫೈಂಡ್ ಔಟ್ ಮಾಡಬೇಕು? ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಸೊ ಎಷ್ಟಲಿ? 3 9 ಜಾ 3 2 ಜಾ. ಸೊ 9:2 ಅನುಪಾತ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್. Find the ratio between the fourth proportional of 4 8 plus 19 is to x to the mean proportional of 9 into 4. Same. 9 into 4 ಅಂದ್ರೆ ಎಷ್ಟು? 36. ರೂಟ್ 36 ಅಂದ್ರೆ ಎಷ್ಟು? 6. ಇಲ್ಲಿಂದ 6 ಬಂತು. ಇಲ್ಲಿ ನಾವು ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಸೊ 4 1 ಜಾ 4 2 ಜಾ. ಸೊ 19 into 2 ಎಷ್ಟು? 38 ಆಯಿತು. ಓಕೆನಾ? ಇಲ್ಲಿಂದ 38 ಆಯಿತು, ಇಲ್ಲಿಂದ 6 ಬಂತು. ಕ್ಲಿಯರ್? ಸೊ 2 19 ಜಾ ಮತ್ತೆ 2 3 ಜಾ ಮುಗೀತು ಆನ್ಸರ್. ಇದೆ ಬೇಸಿಕ್ ಪ್ರಶ್ನೆಗಳು. ಓಕೆನಾ? ಎಲ್ಲ ಟೈಪ್ಸ್ ಸಮೇತ 4 ಪ್ರಶ್ನೆಗಳು ತಂದಿದ್ದೀನಿ. ಓಕೆನಾ? ಕ್ಲಿಯರ್? ನೆಕ್ಸ್ಟ್ ಟೈಪ್ ನೋಡಿದ್ದು ಸಿ ಎಂಬುದು, ಐ ಮೀನ್ ಗಿವನ್ ದಟ್ ಸಿ ಇಸ್ ದ ಥರ್ಡ್ ಪ್ರೊಪೋರ್ಷನಲ್ ಆಫ್ 16 ಅಂಡ್ ಬಿ. ಇಫ್ ಬಿ ಇಸ್ ದ ಸಮ್ ಆಫ್ ದ ಫಸ್ಟ್ 3 ಈವನ್ ನ್ಯಾಚುರಲ್ ನಂಬರ್ಸ್ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಸಿ ಅಂತ ಕೇಳಿದ್ದಾರೆ. ಓಕೆ, ಸಿ ಎಂಬುದು 16 ಮತ್ತು ಬಿ ರ ಮೂರನೇ ಅನುಪಾತ. ಮೂರನೇ ಅನುಪಾತ ಅಂದ್ರೆ ಯಾವ ತರ ಇರುತ್ತೆ ನಿಮ್ಗೆ ಹೇಳ್ತೀನಿ ನೋಡಿ. 16 is to b is to b is as is to c. ಮೂರನೇ ಅನುಪಾತ ಅಂತ ಕೊಟ್ರೆ ಇಲ್ಲಿ ಈ ಎರಡನ್ನ ಸಮೇತ ಏನಾಗುತ್ತೆ? ಇದು ಆಕ್ಚುಲಿ ಏನಾಗುತ್ತೆ ಅಂದ್ರೆ ಬಿ ಸ್ಕ್ವೇರ್ ಕ್ಲಿಯರ್ ಇಸ್ ಈಕ್ವಲ್ ಟು ಎ ಸಿ ಆಗುತ್ತೆ. ಇದು ಥರ್ಡ್ ಪ್ರಪೋರ್ಷನ್ ಆಗ್ಬಿಡುತ್ತೆ. ಸೊ ಇದನ್ನೇ ಬಿ ಇಂಟು ಬಿ ಅಂತ ಬರೀತೀವಿ. ಕ್ಲಿಯರ್? ಯಾವಾಗಲೂ ಸಮೇತ ಥರ್ಡ್ ಪ್ರಪೋರ್ಷನ್ ಕೇಳಿದ್ರೆ ಇಲ್ಲಿರೋ ಸಂಖ್ಯೆ ಏನಾಗುತ್ತೆ? ಡಬಲ್ ಬರುತ್ತೆ. ಓಕೆನಾ? ನೆನಪಿಟ್ಕೋಬೇಕು. ಕ್ಲಿಯರ್? ಸೊ ಆರ್ ಡೈರೆಕ್ಟ್ ಆಗಬೇಕಂದ್ರೆ ಬಿ ಸ್ಕ್ವೇರ್ ಇಂಟು ಎ ಸಿ. ಹಂಗೆ ಮಾಡೋಣ ಅಂದ್ರೆ ಹಂಗೆ ಮಾಡೋಣ, ಇಲ್ಲ ಕಾಮನ್ ಆಗಿ ಮಾಡೋಣ ಅಂದ್ರೆ ಕಾಮನ್ ಆಗು ಮಾಡೋಣ. ಎರಡು ಟೈಪ್ಸ್ ನಿಮಗೆ ಹೇಳ್ಕೊಟ್ಟಿರ್ತೀನಿ. ಓಕೆನಾ? ಓಕೆ, ನೆಕ್ಸ್ಟ್ ಇಲ್ಲಿ ಕೇಳಿದರೆ ಇಫ್ ಬಿ ಇಸ್ ದ ಸಮ್ ಆಫ್ ದ ಫಸ್ಟ್ 3 ಈವನ್ ನ್ಯಾಚುರಲ್ ನಂಬರ್ಸ್. ಬಿ ಎಂಬುದು ಮೊದಲ 3 ಸಮ ನೈಸರ್ಗಿಕ ಸಂಖ್ಯೆಗಳು. ಹಾಗಾದ್ರೆ ಈವನ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಯಾವ್ಯಾವು? 2 4 6 8 10. ಕ್ಲಿಯರಾ? ಸೊ 12 14 ಇದು ಇವೆಲ್ಲ ಸಮೇತ ಸಮ ಸಂಖ್ಯೆಗಳು, ರೈಟ್? ಇದರಲ್ಲಿ ಅವರು ಫಸ್ಟ್ 3 ನಂಬರ್ಸ್ ಕೊಟ್ಟಿದ್ದಾರೆ. 2 + 4 + 6 ಎಷ್ಟಾಯಿತು? ಬಿ ನ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. ಬಿ ಇಸ್ ದ ಸಮ್ ಆಫ್ ದ ಫಸ್ಟ್ 3 ಈವನ್ ನ್ಯಾಚುರಲ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ, ರೈಟ್? ಹಾಗಾದ್ರೆ ಎಷ್ಟಾಯಿತು? 6 + 4 10 ಆಯಿತು. 10 + 2 12 ಆಯಿತು. ಕ್ಲಿಯರ್? ಬಿ ನ ವ್ಯಾಲ್ಯೂ 12 ಆದರೆ ಕ್ಲಿಯರ್? ಸೊ ಬಿ ಸ್ಕ್ವೇರ್ ಅಂದರೆ 2 ಟೈಮ್ಸ್ ಅಲ್ಲ, 12 × 12 ಇಸ್ ಈಕ್ವಲ್ ಟು ಎ ನ ವ್ಯಾಲ್ಯೂ ಎಷ್ಟು? 6 ಅಂಡ್ ಸಿ ನ ವ್ಯಾಲ್ಯೂ ಎಷ್ಟು? ಫೈಂಡ್ ಔಟ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ ಅಲ್ವಾ? ಫೈಂಡ್ ವ್ಯಾಲ್ಯೂ ಸಿ ನಾಗ ಅವ್ರು ಕೇಳಿರೋದು, ರೈಟ್? 6 1 ಜಾ 6 2 ಜಾ ಸರಿ 16 ಅಲ್ವಾ? 16 ಇದು, ರೈಟ್? ಸಾರಿ, ಇಲ್ಲಿ ನೋಡಿ 4 3 ಜಾ 4 4 ಜಾ 4 1 ಜಾ 4 3 ಜಾ. ಸೊ 3 × 3 ಎಷ್ಟು? 9. ಬೇಸಿಕ್ ಕ್ವಶನ್. ಓಕೆನಾ? ನಾನು 6 ಅಂತ ಬರ್ಕೊಂಡಿದ್ದೀನಿ, ಸಾರಿ ಫಾರ್ ದಟ್. 16. ಕ್ಲಿಯರ್? ನೆಕ್ಸ್ಟ್ ಅದೇ ಟೈಪ್ ಆಫ್ ಕ್ವಶನ್ಸ್. ಗಿವನ್ ದಟ್ ದ ಸಿ ಇಸ್ ದ ಥರ್ಡ್ ಪ್ರೊಪೋರ್ಷನಲ್ ಆಫ್ 59 ಅಂಡ್ ಬಿ. ಸೊ ಥರ್ಡ್ ಪ್ರೊಪೋರ್ಷನ್ ಅಂದ್ರೆ ಏನು? 59 ಇಷ್ಟು ಬಿ ಈಸ್ ಆಸ್ ಬಿ ಇಷ್ಟು ಸಿ. ಇದು ಥರ್ಡ್ ಪ್ರೊಪೋರ್ಷನ್ ಅಂದ್ರೆ ನಾವು ಹಿಂಗೆ ಬರ್ಕೋಬೇಕು. ಕ್ಲಿಯರಾ? ಅರ್ಥ ಆಯ್ತು ಅನ್ಕೊಳ್ತೀನಿ. ನೆಕ್ಸ್ಟ್, ಇಫ್ ಬಿ ಇಸ್ ದ ಸಮ್ ಆಫ್ ದ ಫಸ್ಟ್ 3 ಈವನ್ ನ್ಯಾಚುರಲ್ ನಂಬರ್ಸ್. ಸೊ ಬಿ ಏನು? ಫಸ್ಟ್ 3 ಈವನ್ ನ್ಯಾಚುರಲ್ ನಂಬರ್ಸ್ನ ಸಮ್ ಅಂತೆ. ಸೊ ಹಾಗಾದ್ರೆ ಎಷ್ಟು? 2 + 4 + 6 ಇವೇ ಅಲ್ವಾ ನ್ಯಾಚುರಲ್ ನಂಬರ್ಸು? ಸೊ ಹಾಗಾದ್ರೆ ಬಿ ದ ಸಮ್ ಎಷ್ಟು? 12 ಆಯಿತು. ಕ್ಲಿಯರ್? ಬಿದು 12. ಕ್ಲಿಯರ್? ಸೊ ಹಾಗಾದ್ರೆ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಸಿ. ಸಿ ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ಬೇಸಿಕ್ ಕ್ವಶನ್,
ರೈಟ್. ಇದು 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 ಸೊ 12 ಇಂಟು 12 ಎಷ್ಟು 144 ಡಿವೈಡೆಡ್ ಬೈ 59 ಮಾಡಿದ್ರೆ ಆನ್ಸರ್ ಬರುತ್ತೆ. 59 1 59 2 ಎಷ್ಟು 118. ಕ್ಲಿಯರ್. ಸೊ ಸ್ಟಾರ್ಟಿಂಗ್ 2 ಬರಬೇಕು. ಕ್ಲಿಯರ್. ಸೊ ಬೇಸಿಕ್ ಪ್ರಶ್ನೆಗಳಿವೆಲ್ಲ ಓಕೆನಾ. ಸೊ ಡೈರೆಕ್ಟ್ ಆಗಿ ಮಾಡೋದನ್ನು ನಾವು ಕಲಿಬೇಕು. ಇದು ಇದು ಈಕ್ವಲ್ ಇದು ಇದು ಸರಿ ಇದು ಇದು ಮಲ್ಟಿಪ್ಲೈ ಇದು ಇದು ಮಲ್ಟಿಪ್ಲೈ. ಕ್ಲಿಯರ್. ಸೊ ಇದನ್ನೇ ನಮಗೆ ಸಿ ಬೇಕಂದ್ರೆ ಈ ಮಲ್ಟಿಪ್ಲೈ ಡಿವೈಡ್ ಬೈ ಇಷ್ಟು. ಕ್ಲಿಯರ್. ನೆಕ್ಸ್ಟ್ ಸೇಮ್ ಟೈಪ್ ಆಫ್ ಕ್ವಶನ್. ಗಿವನ್ ದಟ್ ಸಿ ಇಸ್ ದ ಥರ್ಡ್ ಪ್ರೊಪೋರ್ಷನಲ್ ಆಫ್ 6 ಅಂಡ್ ಬಿ ಅಂದ್ರೆ ಸಿ ಇದು. ಕ್ಲಿಯರ್. ಸೊ ಬಿ ಇಸ್ ದ ಸಮ್ ಆಫ್ ದ ಫಸ್ಟ್ 3 ಈವನ್ ನ್ಯಾಚುರಲ್ ನಂಬರ್ಸ್. ಈವನ್ ನ್ಯಾಚುರಲ್ ನಂಬರ್ಸ್ ಎಷ್ಟು 12 ಅಲ್ವಾ. ಹೌದು. ಸೊ 6 1 6 2 12 ಇಂಟು 2 ಎಷ್ಟು 24 ಆಯಿತು. ಬೇಸಿಕ್ ಕ್ವಶನ್. ನೆಕ್ಸ್ಟ್ ಗಿವನ್ ದಟ್ ಆರ್ ಇಸ್ ದ ಥರ್ಡ್ ಪ್ರೊಪೋರ್ಷನಲ್ ಆಫ್ 9 ಅಂಡ್ ಕ್ಯೂ. ಆರ್ ಎಂಬುದು 9 ಮತ್ತು ಕ್ಯೂ ರ ಮೂರನೇ ಅನುಪಾತ. ಕ್ಲಿಯರ್. ಓಕೆ. ಇಫ್ ಕ್ಯೂ ಇಸ್ ದ ಸಮ್ ಆಫ್ ದ ಫಸ್ಟ್ 3 ಆಡ್ ನ್ಯಾಚುರಲ್ ನಂಬರ್ಸ್. ಈಗ ಚೇಂಜ್ ಆಯ್ತು ನೋಡಿ. ಆಗ ಕೇಳ್ತಿದ್ರು ಈವನ್ ನಂಬರ್ಸ್ ಅಂದ್ರೆ ಸಮ ಸಂಖ್ಯೆ. ಈಗ ಕೇಳ್ತಾ ಇದ್ದಾರೆ ಬೆಸ ಸಂಖ್ಯೆ. ಕ್ಲಿಯರ್. ಸೊ 3 ಬೆಸ ಸಂಖ್ಯೆ ಅವೇ 1 + 3 + 5 ಹಾಗಾದ್ರೆ ಎಷ್ಟಾಯ್ತು 9 ಆಯ್ತು. ರೈಟ್. ಸೊ ಹಾಗಾದ್ರೆ ಇದೇನು 9 ಇದು 9. ಕ್ಲಿಯರ್. ಸೊ ಇದು 9 ಆಯ್ತು. 6ನ ವ್ಯಾಲ್ಯೂ ಬೇಕು. 9 9 ಆಯ್ತು. ಇನ್ನು 6 ವ್ಯಾಲ್ಯೂ ಎಷ್ಟು 9. ಸೊ ಬೇಸಿಕ್ ಕ್ವಶನ್ ಮತ್ತೆ ನೆನ್ಪಿಟ್ಕೋಬೇಕು ನೋಡಿ. ನಾವು ಡೈರೆಕ್ಟ್ ಆಗಿ ಮಾಡ್ತಾ ಇದ್ವಿ ಇದು 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 ಇದು. ಕ್ಲಿಯರ್. ಸೊ ಅವಾಗ ಏನಾಗುತ್ತೆ 9r ಇಸ್ ಈಕ್ವಲ್ ಟು 9 ಇಂಟು 9 ಆಗುತ್ತೆ ಅಲ್ವಾ. ಸೊ 1 9 ಹೋದ್ರೆ r ಇಸ್ ಈಕ್ವಲ್ ಟು 9 ಆಗುತ್ತೆ. ಕ್ಲಿಯರ್. ಅದನ್ನು ನಾವು ಡೈರೆಕ್ಟ್ ಆಗಿ ಮಾಡ್ತಾ ಇದ್ವಿ. ಇದನ್ನ ನೆನ್ಪಿಟ್ಕೋಬೇಕು. ಕ್ಲಿಯರ್. ನೆಕ್ಸ್ಟ್ ಕ್ವಶನ್. If 42 is the mean proportion between x and 294, what is the value of x ಅಂತ ಕೇಳಿದ್ರು. ಓಕೆ. ಆಗ ಏನ್ ಕೇಳಿದ್ರು ಮೀನ್ ಪ್ರಪೋರ್ಷನ್ ಕೇಳಿದ್ರು. ಈಗ ಏನ್ ಕೇಳ್ತಿದ್ದಾರೆ ಮೀನ್ ಪ್ರಪೋರ್ಷನ್ ಕೊಟ್ಟು ಎಕ್ಸ್ ನ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ರೈಟ್. ಸೊ 42 ಎಂಬುದು ಎಕ್ಸ್ ಮತ್ತು 294ರ ಮಧ್ಯೆ ಅನುಪಾತ ಅಂತ ಇದೆ. ಓಕೆ ಓಕೆ ಆಗಿದ್ರೆ ಎಕ್ಸ್ ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಇಲ್ಲಿ ನೋಡಿ ನಿಮ್ಗೆ ಆಲ್ರೆಡಿ ಹೇಳಿದೆ ಮೀನ್ ಪ್ರಪೋರ್ಷನ್ ಅಂದ್ರೆ ಏನು ಎ ಸಿ. ಇದನ್ನೇ ಬಿ ಇಸ್ ಈಕ್ವಲ್ ಟು ರೂಟ್ ಎ ಸಿ ಅಂತ ಕರಿತೀವಿ. ಆರ್ ರೂಟ್ ಎ ಬಿ ಡೈರೆಕ್ಟ್ ಆಗಿ ಮಾಡ್ತೀವಿ ಅಂದ್ರೆ ರೂಟ್ ಎ ಬಿ ಅಂತ ಕೇಳ್ತೀವಿ. ಬಟ್ ಇಲ್ಲಿ ಕೇಳಿರೋದೇನು ಮೀನ್ ಪ್ರಪೋರ್ಷನ್. ಸೊ ಹಾಗಾಗಿ ಈ ಒಂದು ಶಾರ್ಟ್ ಟ್ರಿಕ್ ಯೂಸ್ ಆಗುತ್ತೆ ಇಲ್ಲ ಅಂತಲ್ಲ. ಇದ್ರ ಜೊತೆಗೆ ಇದು ಡೆಫಿನೆಟ್ಲಿ ನಮಗೆ ಬೇಕೇ ಬೇಕು. ಕ್ಲಿಯರ್. ಅವ್ರು ಕೊಟ್ಟಿದ್ದಾರೆ ಮೀನ್ ಪ್ರಪೋರ್ಷನ್. ಇದು ಮೀನ್ ಪ್ರಪೋರ್ಷನ್. ಅವ್ರು ಕೊಟ್ಟಿದ್ದಾರೆ ಎಷ್ಟು 42. ಕ್ಲಿಯರ್. ಸೊ ಇಂಟು ಎಗೈನ್ 42 ಅಲ್ವಾ. ಸೊ ಬಿ ಸ್ಕ್ವೇರ್ ಅಂದ್ರೆ 42 ಸ್ಕ್ವೇರ್ನ ನಾವು ಏನಂತ ಬರ್ಕೊಂತೀವಿ 42 ಇಂಟು 42. ಓಕೆ ಇಸ್ ಈಕ್ವಲ್ ಟು ಎ ನ ವ್ಯಾಲ್ಯೂ ಗೊತ್ತಿಲ್ಲ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ. ಅಂಡ್ ಸಿ ನ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 294. ಓಕೆನಾ. ರೈಟ್. ಸೊ 42 1 ಜಾ 42 5 ಜಾ 210 ಆಯಿತು. ಅಂಡ್ 42 ಜಾ 84 ಆಯಿತು. 210 + 84 294 ಆಯಿತು. ಹಾಗಾದ್ರೆ ಎಷ್ಟಲಿ 7 ಜಾ. ಕ್ಲಿಯರ್. ಅಗೈನ್ 7 1 ಜಾ 7 6 ಜಾ. ಸೊ ಆನ್ಸರ್ ಎಷ್ಟು 6. ಬೇಸಿಕ್ ಕ್ವಶನ್. ಓಕೆನಾ. ನೆಕ್ಸ್ಟ್ ಅದೇ ತರ ಇಫ್ 63 ಈಸ್ ದ ಮೀನ್ ಪ್ರಪೋರ್ಷನ್ ಬಿಟ್ವೀನ್ ಎಕ್ಸ್ ಅಂಡ್ 147 ಅಂದ್ಮೇಲೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಆರ್ ಬಿ ಇಸ್ ಈಕ್ವಲ್ ಟು ರೂಟ್ ಎ ಸಿ ಎರಡನ್ನೂ ನೆನ್ಪಿಟ್ಕೋಬೇಕು. ಕ್ಲಿಯರ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದರೆ 63 ಎಂಬುದು ಎಕ್ಸ್ ಮತ್ತು 147ರ ಮಧ್ಯೆ ಅನುಪಾತ ಅಲ್ವಾ. ಸೊ ಮೀನ್ ಪ್ರಪೋರ್ಷನ್ ಅವರೇ ಕೊಟ್ಟಿದ್ದಾರೆ ಬಿ ವ್ಯಾಲ್ಯೂ ಅಲ್ವಾ. ಸೊ ಹಾಗಾದ್ರೆ 63 ಇಂಟು 63. ಕ್ಲಿಯರ್. ಸೊ ಎನ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಕ್ಸ್ ಮತ್ತೆ ಸಿ ನ ವ್ಯಾಲ್ಯೂ ಕೊಟ್ಟಿದ್ದಾರೆ 147. ಬೇಸಿಕ್ ಕ್ವಶನ್. ಕ್ಲಿಯರಾ. 7 9 ಜಾ 7 21 ಜಾ ಕರೆಕ್ಟ್ ಇದೆಯಾ. ನೆಕ್ಸ್ಟ್ ಅಗೇನ್ 21 1 ಜಾ 21 3 ಜಾ ಮುಗೀತು. ಕ್ಲಿಯರ್. ಸೊ 3 ಇಂಟು 9 ಎಷ್ಟು 27 ಆನ್ಸರ್. ಓಕೆನಾ. ಎಷ್ಟು 27. ರೈಟ್. ಸೊ ನೆಕ್ಸ್ಟ್ ಇಫ್ 66 ಈಸ್ ದ ಮೀನ್ ಪ್ರಪೋರ್ಷನ್ ಬಿಟ್ವೀನ್ ಎಕ್ಸ್ ಅಂಡ್ 99 ಸೇಮ್ 66 ಇಂಟು 66 ಈಕ್ವಲ್ ಟು ಎಕ್ಸ್ ಇಂಟು 99. ಕ್ಲಿಯರ್. ಈಗ ಈಸಿ ಆಯ್ತಾ. ಆಗುತ್ತೆ. ರಿಚ್. ಸ್ವಲ್ಪ ಸಮಯ ಬೇಕಷ್ಟೇ. 32 ಜಾ 33 3 ಜಾ 3 1 ಜಾ 3 2 ಜಾ. ಸೊ ಆನ್ಸರ್ ಎಷ್ಟು 44. ಕ್ಲಿಯರ್. ರಿಚ್.
ಈಗ ವ್ಯಾಲ್ಯೂ ಚೇಂಜ್, ಈಗ ಸರಿ ಟೈಪ್ ಕ್ವಶನ್ ಚೇಂಜ್. ಇಫ್ ದ ಫೋರ್ತ್ ಪ್ರಪೋರ್ಷನ್ ಟು 17x7 ಈಸ್ 91 ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ದಾರೆ. 17 ಎಕ್ಸ್ ಮತ್ತು 7ರ 4ನೇ ಅನುಪಾತ ಎಷ್ಟು 91 ಆದರೆ ನಾವು ಎಕ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಮಾಡೋಣ ತಗೊಳ್ಳಿ. ಇದು 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 ಗೊತ್ತಲ್ವಾ, 7 1 ಜ 7 13 ಜ. ಸೊ 13 ಇಂಟು 17 ಎಷ್ಟು ಅಲ್ವಾ. ಸೊ 13 ಇಂಟು 17 17 ಇಂಟು 3 ಲಾಸ್ಟಲ್ಲಿ 1 ಬರಬೇಕು. ಕ್ಲಿಯರ್, ಒಂದೇ ಆಪ್ಷನ್. ಕ್ಲಿಯರಾ? ಇಲ್ಲ ನಿಮಗೆ ಪೂರ್ತಿ ಬರಲ್ಲ ಅಂದರೆ ನೋಡಿ ಹಿಂಗೆ ಮಾಡಿ, 7x ಇಸ್ ಈಕ್ವಲ್ ಟು 13 ಇಂಟು 91 ಇಂಟು 17 ಹಿಂಗೆ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ. ಓಕೆನಾ? ಸೊ ಡೈರೆಕ್ಟಾಗಿ ಕಳೀರಿ. ಕ್ಲಿಯರ್? ಆಫ್ ಎ ಅಂಡ್ 27 ಈಸ್ 18 ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅಂತ ಕೊಟ್ಟಿದ್ದಾರೆ. ಕ್ಲಿಯರ್? ಸೊ ಮೀನ್ ಪ್ರಪೋರ್ಷನ್ ಎ ಆದರೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ, ಬಿ ಇಸ್ ಈಕ್ವಲ್ ಟು ರೂಟ್ ಎ ಸಿ. ಬಿನ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು ಎ. ಓಕೆ, ಎ ಇಂಟು ಎನ ವ್ಯಾಲ್ಯೂ ಕೊಟ್ಟಿದ್ದಾರೆ 27 ಮತ್ತು ಸಿನ ವ್ಯಾಲ್ಯೂ ಕೊಟ್ಟಿದ್ದಾರೆ 18. ಹಾಗಾದ್ರೆ ನಾವು ಏನನ್ನ ಫೈಂಡ್ ಔಟ್ ಮಾಡಬೇಕು, ಎನ ಫೈಂಡ್ ಔಟ್ ಮಾಡಬೇಕು. ಬೇಸಿಕ್ ಕ್ವಶನ್, ರೈಟ್? ಸೊ ಇಲ್ಲಿ ನೋಡಿ, ಎ ಇಸ್ ಈಕ್ವಲ್ ಟು ಏನಾಗುತ್ತೆ ಆಗ 7 ಅಂದರೆ 9 ಇಂಟು 3 ಅಂತ ಬರ್ಕೋಬೋದು 27ನ. ಓಕೆನಾ? ಸಾರಿ, ಮೀನ್ ಪ್ರಪೋರ್ಷನ್ ಕೊಟ್ಟಿದ್ದಾರೆ, ರೈಟ್? ಸಾರಿ ಸಾರಿ ಸಾರಿ, ಮೀನ್ ಪ್ರಪೋರ್ಷನ್ ಕೊಟ್ಟಿದ್ದಾರೆ ಎಷ್ಟು 18 18 18 ಈಕ್ವಲ್ ಟು ಎ ಇಂಟು 20. ಸಾರಿ, ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ, ಅವರೇ ಕೊಟ್ಟಿದ್ದಾರೆ ಬಿ 18. ಸೊ ಮೀನ್ ಪ್ರಪೋರ್ಷನ್ ಅಂದರೆ ಬಿ. ಓಕೆನಾ? ಸಾರಿ. ಸೊ 9 2 ಜ 9 3 ಜ 3 1 ಜ 3 6 ಜ. ಸೊ ಆನ್ಸರ್ ಎಷ್ಟು 12. ಸಾರಿ, ಬೇಸಿಕ್ ಕ್ವಶನ್ ಇದೆ. ನೆಕ್ಸ್ಟ್, ಇಫ್ ದ ಮೀನ್ ಪ್ರಪೋರ್ಷನ್ ಆಫ್ ಎ ಅಂಡ್ 50 ಈಸ್ 40 ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅಂತ ಕೇಳಿದ್ದಾರೆ. ಓಕೆ, ಎ ಮತ್ತು 50ರ ಮಧ್ಯ ಅನುಪಾತ 40 ಆಗಿದ್ರೆ ಅಂದರೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಇಂಟು ಸಿ, ರೈಟ್? 40 ಇಂಟು ಎಷ್ಟು 32. ಕ್ಲಿಯರ್? ನೆಕ್ಸ್ಟ್, ಇಫ್ ದ ಥರ್ಡ್ ಪ್ರಪೋರ್ಷನಲ್ ಆಫ್ 50 ಅಂಡ್ 30 ಈಸ್ ಎಕ್ಸ್ ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ದಾರೆ. ಓಕೆ, 50 ಮತ್ತು 30ರ 3ನೇ ಅನುಪಾತ ಎಕ್ಸ್ ಆಗಿದ್ರೆ ಎಕ್ಸ್ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ ನೋಡಿ, ಥರ್ಡ್ ಪ್ರಪೋರ್ಷನ್ ಅಂದರೆ ನಾವು ಏನು ಮಾಡಿದ್ವಿ ಆಲ್ರೆಡಿ, ರೈಟ್? ಸೊ ಇದನ್ನ 2 ಟೈಮ್ಸ್ ಬರ್ಕೋಬೇಕಾಗುತ್ತೆ. ಓಕೆನಾ? ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಆಗುತ್ತೆ. ಕ್ಲಿಯರ್? ಸೊ ಈಗ ನಾವು ಇದನ್ನೇ ಥರ್ಡ್ ಪ್ರಪೋರ್ಷನ್ ಅಂತ ಕರಿತೀವಿ. ಸೊ ಥರ್ಡ್ ಪ್ರಪೋರ್ಷನ್ ನಾವು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಸೊ 0 0 ಹೋಯ್ತು, 5 1 ಜ 5 6 ಜ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು 18 ಆಯಿತು, 3 ಇಂಟು 6. ಕ್ಲಿಯರ್ ಇದೆಯಾ? ನೆಕ್ಸ್ಟ್ ಅದೇ ಥರ, ಇಫ್ ದ ಥರ್ಡ್ ಪ್ರಪೋರ್ಷನ್ ಆಫ್ 64 ಅಂಡ್ ಜೆಡ್ ಈಸ್ 4 ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಜೆಡ್ ಅಂತ ಕೇಳಿದ್ದಾರೆ. ಸೇಮ್ ಟೈಪ್ ಆಫ್ ಕ್ವಶನ್. 64 ಮತ್ತು ಜೆಡ್ನ 3ನೇ ಅನುಪಾತ ಎಷ್ಟೋ 4 ಅಂತ. ಸೊ ಹಾಗಾದರೆ ಜೆಡ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ, ರೈಟ್? ಸೊ ಜೆಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು 64 ಇಂಟು 4. ಓಕೆ, ಮಾಡೋಣ ತಗೊಳ್ಳಿ. ಜೆಡ್ ಈಸ್ ಈಕ್ವಲ್ ಟು ರೂಟ್ 64 ಇಂಟು 4. ಓಕೆನಾ? ಜೆಡ್ ಈಸ್ ಈಕ್ವಲ್ ಟು ರೂಟ್ 64ನ ಏನಂತ ಬರೀಬೋದು 16 ಅಂತ ಬರೀಬೋದು, ಇಂಟು 4 ಇಂಟು 4 ಆಯ್ತಲ್ವಾ. 64ನ ಏನಂತ ಬರೀಬೋದು 16 ಇಂಟು 4. ಕ್ಲಿಯರ್? ಸೊ ಇಲ್ಲಿಂದ ಬಂತು 4, ಇಲ್ಲಿಂದ ಬಂತು 4. ಸೊ 4 ಇಂಟು 4 ಎಷ್ಟು 16 ಆಯಿತು. ಕ್ಲಿಯರ್? ರೂಟ್ 16 ಇಂಟು ರೂಟ್ 16 ಎಷ್ಟು, ಒಂದು 16 ಹೋಗುತ್ತೆ, ಇನ್ನು ಒಂದು 16 ಆಚೆ ಬರುತ್ತೆ. ಕ್ಲಿಯರ್? ನೆಕ್ಸ್ಟು, ಇಫ್ ದ ಥರ್ಡ್ ಪ್ರಪೋರ್ಷನಲ್ ಆಫ್ 8 ಅಂಡ್ 56 ಈಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಅರ್ಥ. ಕ್ಲಿಯರ್? ಸೊ 7 56 ಇಂಟು 7 ಎಷ್ಟು, ಲಾಸ್ಟಲ್ಲಿ 2 ಬರಬೇಕು ಆಪ್ಷನ್. ಕ್ಲಿಯರ್? ರೈಟ್? ನೆಕ್ಸ್ಟ್, ಇಫ್ ದ ಥರ್ಡ್ ಪ್ರಪೋರ್ಷನಲ್ ಆಫ್ 50 ಅಂಡ್ ಜೆಡ್ ಅಂಡ್ ಜೆಡ್ ಈಸ್ 18 ಅಂತ ಕೊಟ್ಟಿದ್ದಾರೆ. ಸೊ ದೆನ್ ದ ವ್ಯಾಲ್ಯೂ ಆಫ್ ಜೆಡ್ ಇಸ್ ಬೇಕು. ಕ್ಲಿಯರ್? ಓಕೆ, ಮಾಡಿ ಅಂತ ತಗೊಳ್ಳಿ. ಸೊ 18 ಇಂಟು 5 90 ಆಯಿತು, 10 900 ಆಯಿತು. ಕ್ಲಿಯರ್? ಸೊ ಜೆಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು 900 ಆದರೆ ಜೆಡ್ ಇಸ್ ಈಕ್ವಲ್ ಟು ಎಷ್ಟಾಯಿತು 30 ಆಯಿತು.
Clear? Next is the third proportional of 75 and Z is 12. 75 is 12 ಅಂತೆ. ಸೊ ಜೆಡ್ನ ಫೈಂಡ್ ಔಟ್ ಮಾಡಬೇಕು. ಸೊ 75 ಇಂಟು 12 ಎಷ್ಟು? 75 ಇಂಟು 10 ಎಷ್ಟು? 750 ಆಯಿತು. 75 ಇಂಟು 2 ಎಷ್ಟು? 150 ಆಯಿತು. ಸೊ ಟೋಟಲ್ ಎಷ್ಟಾಯಿತು? 900. ಸೊ ಜೆಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು 900. ಸೊ ಜೆಡ್ ಇಸ್ ಈಕ್ವಲ್ ಟು ಎಷ್ಟು? 30. ಕ್ಲಿಯರ್? ನೆಕ್ಸ್ಟ್ ಇಸ್ ದ ಥರ್ಡ್ ಪ್ರೊಪೋರ್ಷನಲ್ ಆಫ್ 9 and 60 ಈಸ್ ಎಕ್ಸ್. ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ದಾರೆ. ಓಕೆ, ಸೊ 9, 60, 60 ಎಕ್ಸು ಎಕ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಓಕೆ. 3 3 ಜಾ 320 ಜಾ 3 1 ಜಾ 320 ಜಾ. ಸೊ ಎಕ್ಸ್ನ ವ್ಯಾಲ್ಯೂ ಎಷ್ಟು? ಕ್ಲಿಯರ್? 20 ಇಂಟು 20 400 ಆಯಿತು. ಕ್ಲಿಯರ್? ಓಕೆ. ದ ಫೋರ್ತ್ ಪ್ರಪೋರ್ಷನ್ ಟು 24 3 16 ಈಸ್ ಸೇಮ್ ಆಸ್ ದ ಥರ್ಡ್ ಪ್ರಪೋರ್ಷನ್ ಟು ಎ ಅಂಡ್ 20. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಅಂತ ಕೇಳಿದರೆ ಇದು ಡಿಫರೆಂಟ್ ಟೈಪ್ ಆಫ್ ಕ್ವಶನ್. ಓಕೆ, 24 3 ಮತ್ತು 16 4ನೇ ಅನುಪಾತ ಮತ್ತು ಎ ಹಾಗೂ 20ರ 3ನೇ ಅನುಪಾತ ಒಂದೇ ಆಗಿದ್ರೆ, ಆ 4ನೇ ಅನುಪಾತ ಇದರಲ್ಲಿ ಮತ್ತು 3ನೇ ಅನುಪಾತ ಸೇಮ್ ಆಗಿದ್ರೆ ಎನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ಫಸ್ಟ್ ನಾವು ಏನು ಮಾಡ್ಬೇಕಂದ್ರೆ ಈ 4ನೇ ಅನುಪಾತನ ನಾವು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? 4ನೇ ಅನುಪಾತನ ಫೈಂಡ್ ಔಟ್ ಮಾಡಿದ್ರೆ ಇದೇ ಅಲ್ಲಿ 3ನೇ ಅನುಪಾತ. ಕ್ಲಿಯರ್? ಇದು 8 2 ಜಾ 8 3 3 ಹೋಯಿತು. ಸೊ ಎಕ್ಸ್ನ ವ್ಯಾಲ್ಯೂ ಇಲ್ಲಿಂದ 2 ಬಂತು. ಕ್ಲಿಯರ್? ಓಕೆ, ಇದೇ ವ್ಯಾಲ್ಯೂ ಅಲ್ಲಿ 3ನೇ ಅನುಪಾತ. ಓಕೆನಾ? ಎಲ್ಲಿ? ಇಲ್ಲಿ ಈ ಕಡೆ ಎ ಮತ್ತು 20ರಲ್ಲಿ ಎ ಇಷ್ಟು 20 ಈಸ್ ಎಸ್ 20. 3ನೇ ಅನುಪಾತ ಎಷ್ಟು? 2. ಸರಿ, ಇದು 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 ಓಕೆನಾ? 2 1 ಜಾ 2 10 ಜಾ. ಸೊ 20 ಇಂಟು 10 ಎಷ್ಟು? 200 ಆಯಿತು. ಕ್ಲಿಯರ್? ಬೇಸಿಕ್ ಕ್ವಶನ್. ನೆಕ್ಸ್ಟು ದ ಫೋರ್ತ್ ಪ್ರೊಪೋರ್ಷನಲ್ ಟು 12 ಎ ಟು ಎ ಈಸ್ 54 ಅಂತೆ. ಅವರೇ ಕೊಟ್ಟಿದ್ದಾರೆ 12 ಎ 2 ಎ 4ನೇ ಅನುಪಾತ 54 ಅಂತೆ. ಓಕೆ, ದೆನ್ ವಾಟ್ ಈಸ್ ದ ಪಾಸಿಟಿವ್ ವ್ಯಾಲ್ಯೂ ಆಫ್ ಎ? ಹಾಗಾದರೆ ಎನ ಧನಾತ್ಮಕ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಏನು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಮಾಡೋಣ. 2 1 ಜಾ ಏನಾಯಿತು? ಎ ಸ್ಕ್ವೇರ್ ಆಯಿತು. ಏನಾಯಿತು? 6 ಇಂಟು 54 ಆಯಿತು. ಕ್ಲಿಯರ್? ಸೊ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 6 ಇಂಟು 54ನ ನಾವು ಏನಂತ ಬರಿಬೋದು? 9 ಇಂಟು 6 ಅಂತ ಬರಿಬೋದು. ಕ್ಲಿಯರ್? ರೈಟ್? ಸೊ ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ಇಂಟು 9 ಆಯಿತು. ಕ್ಲಿಯರ್? ಸೊ 6 ಸ್ಕ್ವೇರ್ ಅಂದರೆ ಸ್ಕ್ವೇರ್ ರೂಟ್ ಹೋಗುತ್ತೆ, 6 ಆಚೆ ಬರುತ್ತೆ, 9 ಅಂದರೆ 3. ಕ್ಲಿಯರ್? ನೆಕ್ಸ್ಟು ದ ಫೋರ್ತ್ ಪ್ರೊಪೋರ್ಷನಲ್ ಟು 12 ಎ 6 ಎದು ಫೋರ್ತ್ ಪ್ರೊಪೋರ್ಷನ್ ಕೊಟ್ಟಿದ್ದಾರೆ ಎಷ್ಟು? 50 ಅಂತೆ. ಹಾಗಾದರೆ ಪಾಸಿಟಿವ್ ವ್ಯಾಲ್ಯೂ ಆಫ್ ಎದು ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಕ್ಲಿಯರ್? 1 ಜಾ 6 2 ಜಾ. ಸೊ ಎ ಇಸ್ ಈಕ್ವಲ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟಾಯಿತು? 50 ಇಂಟು 2 100 ಆಯಿತು. ರೈಟ್? ಸೊ ಎ ಇಸ್ ಈಕ್ವಲ್ ಟು ಎಷ್ಟಾಯಿತು? ಕ್ಲಿಯರಾ? ಸೊ ಬೇಸಿಕ್ ಕ್ವಶನ್. ನೆಕ್ಸ್ಟ್ ಟೈಪ್, ವಾಟ್ ಈಸ್ ದ ಥರ್ಡ್ ಪ್ರೊಪೋರ್ಷನಲ್ ಆಫ್ 75x ಸ್ಕ್ವೇರ್ ಅಂಡ್ 30xy ಅಂತ ಕೇಳಿದ್ದಾರೆ. ಓಕೆ, ಇದಕ್ಕೆ ಥರ್ಡ್ ಪ್ರೊಪೋರ್ಷನ್ ನಾವು ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಥರ್ಡ್ ಪ್ರೊಪೋರ್ಷನ್ ಫೈಂಡ್ ಔಟ್ ಮಾಡೋದು? ಹೆಂಗೆ? ಇದನ್ನು ಡಬಲ್ ಮಾಡ್ಕೋಬೇಕು, ಹೇಳಿದ್ದೀನಲ್ಲ ಆಲ್ರೆಡಿ. ರೈಟ್? 30 ಇಷ್ಟು ಥರ್ಡ್ ಪ್ರೊಪೋರ್ಷನಲ್ ಎಕ್ಸ್ ಅಂತ ಸರಿ ಅಂತ ಅನ್ಕೊಳ್ಳಿ. ಕ್ಲಿಯರ್? ಯಾಕಂದರೆ ಇಲ್ಲಿ ಎಕ್ಸ್ 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 ಎಲ್ಲ ಇದೆಯಲ್ಲ. ಸೊ ಇಲ್ಲಿಂದ ಒಂದು ಎಕ್ಸ್ ಹೋಯ್ತು, ಇಲ್ಲಿಂದ ಒಂದು ಎಕ್ಸ್ ಹೋಯ್ತು, ಇಲ್ಲಿಂದ ಒಂದು ಎಕ್ಸ್ ಹೋಯ್ತು, ಇನ್ನು ಉಳಿದ್ರೆ ಎಕ್ಸ್ ಹೋಯ್ತು. ಕ್ಲಿಯರ್? ಸೊ 15 2 ಜಾ 15 5 ಜಾ 5 1 ಜಾ 5 6 ಜಾ. ಕ್ಲಿಯರ್? ಸೊ 2 ಇಂಟು 6 ಎಷ್ಟಾಯಿತು? 12 ಆಯಿತು. ವೈ ಇಂಟು ವೈ ವೈ ಸ್ಕ್ವೇರ್ ಆಯಿತು. ಕ್ಲಿಯರ್? ಬೇಸಿಕ್ ಕ್ವಶನ್. ಇಲ್ಲ ನೀವು ಹಿಂಗೆ ಮಾಡ್ತೀರಾ? ಹಂಗೆ ಬೇಕಾದ್ರೂ ಮಾಡಿ, ತೊಂದರೆ ಇಲ್ಲ, ಹೋಗಿ ಮಾಡ್ತೀರಾ. 75x ಸ್ಕ್ವೇರ್ 30xy ಇಂಟು 30x ಹಿಂಗೆ ಮಾಡಿದ್ರೂ ಅದೇ ಆನ್ಸರ್ ಬರುತ್ತೆ. ಕ್ಲಿಯರಾ? ಒಂದು ಎಕ್ಸು ಹೋಗುತ್ತೆ. 2 ಜಾ 15 5 ಜಾ 5 1 ಜಾ 5 6 ಜಾ 12 ಆಯಿತು. ಕ್ಲಿಯರ್?
ಸೊ ಇನ್ನೊಂದು ಎಕ್ಸ್ ಉಳಿದಿದೆ, ಇನ್ನೊಂದು ಎಕ್ಸ್ ಹೋಗುತ್ತೆ. 12 ಇಂಟು ವೈ ಎಷ್ಟು ವೈ ಸ್ಕ್ವೇರ್, 12 ವೈ ಸ್ಕ್ವೇರ್. ಕ್ಲಿಯರ್. ನೆಕ್ಸ್ಟು ವಾಟ್ ಈಸ್ ದ ಥರ್ಡ್ ಪ್ರಪೋರ್ಷನಲ್ ಟು 16x² ಆ್ಯಂಡ್ 20xy ಅಂತ ಕೊಟ್ಟಿದ್ದಾರೆ. ಓಕೆ, 16x² ಥರ್ಡ್ ಪ್ರಪೋರ್ಷನ್ ಅಂದ್ರೇನು, ಸೆಕೆಂಡ್ದು 2 ಟೈಮ್ಸ್ ಬರ್ಕೋಬೇಕು. ಕ್ಲಿಯರ್. ಈಸ್ ಆಸ್ 3xy ಥರ್ಡ್ ಪ್ರಪೋರ್ಷನ್ ಕೆ ಅಂತ ಬರ್ಕೊಳ್ಳಿ. ಕ್ಲಿಯರ್. ಓಕೆ, ಎಕ್ಸ್ ಹೋಯ್ತು, ಎಕ್ಸ್ ಹೋಯ್ತು, ಎಕ್ಸ್ ಹೋಯ್ತು, ಎಕ್ಸ್ ಹೋಯ್ತು. ಕ್ಲಿಯರ್. ನೆಕ್ಸ್ಟು 4 4 ಜಾ 4 5 ಜಾ ಹೋಯ್ತು, 4 1 ಜಾ 4 5 ಜಾ ಹೋಯ್ತು. ಸೊ ಎಷ್ಟಾಯ್ತು, 5 ಇಂಟು 5 25 ಆಯಿತು. ಕ್ಲಿಯರ್. ಸೊ ವೈ ಇಂಟು ವೈ ಸ್ಕ್ವೇರ್ ಹಂಗೆ ಬರುತ್ತೆ. ಸೊ ಸೇಮ್. ನೆಕ್ಸ್ಟ್ ವಾಟ್ ಈಸ್ ದ ಥರ್ಡ್ ಪ್ರಪೋರ್ಷನಲ್ ಟು 54x² ಆ್ಯಂಡ್ 18xy ಅಂತ ಇದೆ. ಸೊ ರೈಟ್, ಥರ್ಡ್ ಪ್ರಪೋರ್ಷನ್ ಅಂದರೆ ಡಬಲ್ ಬರ್ಕೋಬೇಕು. ರೈಟ್. ಎಕ್ಸ್ ಹೋಯ್ತು, ಒಂದು ಎಕ್ಸ್ ಹೋಯ್ತು, ಇನ್ನು ಎಕ್ಸ್ ಉಳಿದಿದೆ, ಎಕ್ಸ್ ಹೋಯ್ತು, ಇನ್ನೊಂದು ಎಕ್ಸ್ ಹೋಯ್ತು. ಓಕೆ, 1 ಜಾ 3 ಜಾ 3 1 ಜಾ 6 ಜಾ. ಸೊ ಎಷ್ಟು ಆನ್ಸರ್ 6y. ಕ್ಲಿಯರ್. ಇಲ್ಲಿ ನೋಡಿ ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟು. ಈ ಥರ ಟೈಪ್ ಆಫ್ ಕ್ವಶನ್ಸ್ ಜಾಸ್ತಿ ಕೇಳಿದ್ದಾರೆ 2026. ಓಕೆನಾ. ರೈಟ್. ನೋಡಿ, ವೆನ್ ಎಕ್ಸ್ ಈಸ್ ಆಡೆಡ್ ಟು ಈಚ್ ಆಫ್ 10, 14 and 38 and 28, then the numbers so obtained in this order are in proportion. Then if 3x is to y is as y is to 5x minus 6 and y greater than 0, what is the value of y ಅಂತ ಕೇಳಿದ್ದಾರೆ. ಓಕೆ, 10, 14, 38 ಮತ್ತು 28ಗಳಿಗೆ ಎಕ್ಸ್ ಅನ್ನು ಸೇರಿಸಿದಾಗ ಈ ಎಲ್ಲ ಸಂಖ್ಯೆಗಳಿಗೆ ಒಂದು ಎಕ್ಸ್ ಅನ್ನೋದು ಸೇರಿಸ್ತಾರೆ. ಅಂದರೆ ಲೈಕ್ ನೋಡಿ, 10 ಪ್ಲಸ್ ಎಕ್ಸ್, 14 ಪ್ಲಸ್ ಎಕ್ಸ್, 38 ಪ್ಲಸ್ ಎಕ್ಸ್, 28 ಪ್ಲಸ್ ಎಕ್ಸ್, ಈ ಥರ ಎಕ್ಸ್ ಅನ್ನು ಸೇರಿಸ್ತಾರೆ. ಕ್ಲಿಯರ್. ಸೇರಿಸಿದಾಗ ದೊರೆಯುವ ಸಂಖ್ಯೆಗಳ ಇದೇ ಕ್ರಮದಲ್ಲಿ ಅನುಪಾತದಲ್ಲಿರುತ್ತವೆ. ಸೊ ಬಂದಿರುವ ಆನ್ಸರ್ ಇದೇ ಥರ ಅನುಪಾತದಲ್ಲಿರ್ತವೆ. ನಂತರ 3x ಅಂದರೆ ಇಲ್ಲಿಂದ ಒಂದು ಎಕ್ಸ್ ಮೇಲೆ ಬರುತ್ತೆ. 3x ಇಷ್ಟು ವೈ ಈಸ್ ಆಸ್ ವೈ ಇಷ್ಟು 5x ಮೈನಸ್ 6 ಹಾಗೂ ವೈ ಗ್ರೇಟರ್ ದೆನ್ 0 ಆಗಿದ್ರೆ ವೈನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಮಾಡೋಣ ತಗೊಳ್ಳಿ. ಇಲ್ಲಿಂದ ಮಾಡಿದ್ರೆ ನಮ್ಗೆ ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ಎಕ್ಸ್ನ ವ್ಯಾಲ್ಯೂ ಸಿಗುತ್ತೆ. ಕ್ಲಿಯರ್. ಸೊ ಬಟ್ ನಾವು ಈ ಥರ ಮಾಡಲ್ಲ, ನಾವು ಡೈರೆಕ್ಟ್ ಶಾರ್ಟ್ಕಟನ್ನು ಯೂಸ್ ಮಾಡ್ತೀವಿ. ಆ ಶಾರ್ಟ್ಕಟ್ಗೆ ಒಂದು ಫಾರ್ಮುಲಾ ಇದೆ, ಅದನ್ನು ಮಾತ್ರ ನೀವು ನೆನ್ಪಿಟ್ಕೋಬೇಕು. ಕ್ಲಿಯರ್. ಸೊ ನೋಡಿ ಏನಂದರೆ ಎಕ್ಸ್ ಈಸ್ ಈಕ್ವಲ್ ಟು ರೈಟ್, ಸೊ ಬಿ ಸಿ ಮೈನಸ್ ಎ ಡಿ ಡಿವೈಡೆಡ್ ಬೈ ಎ ಪ್ಲಸ್ ಡಿ ಮೈನಸ್ ಬಿ ಮೈನಸ್ ಸಿ, ಬಿ ಪ್ಲಸ್ ಸಿ. ಕ್ಲಿಯರ್. ಎ ಪ್ಲಸ್ ಡಿ ಮೈನಸ್ ಬಿ ಪ್ಲಸ್ ಸಿ ಇಷ್ಟು ನೆನ್ಪಿಟ್ಕೊಂಡ್ರೆ ಮುಗೀತು. ಇನ್ನೊಂದ್ಸಲ ನಿಮಗೆ ಬೇಕಂದ್ರೆ ಬರೀತೀನಿ ನೋಡಿ. ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು ಬಿ ಸಿ ಮೈನಸ್ ಎ ಡಿ ಡಿವೈಡೆಡ್ ಬೈ ಎ ಪ್ಲಸ್ ಡಿ ಮೈನಸ್ ಬಿ ಪ್ಲಸ್ ಸಿ ಇಷ್ಟೇ. ಇದನ್ನು ನೆನ್ಪಿಟ್ಕೊಂಡ್ರೆ ನಮಗೆ ಎಕ್ಸ್ ಸಿಗುತ್ತೆ. ಎಕ್ಸ್ನ ವ್ಯಾಲ್ಯೂ ಎಲ್ಲಿ ಪುಟ್ ಮಾಡಿದ್ರೆ ನಮಗೆ ವೈ ಸಮೇತ ಸಿಗುತ್ತೆ. ಕ್ಲಿಯರ್. ಮಾಡೋಣ ತಗೊಳ್ಳಿ, ಸಿಂಪಲ್ ಇದೆ. ಈಸ್ ಈಕ್ವಲ್ ಟು ಬಿನ ವ್ಯಾಲ್ಯೂ ಎಷ್ಟಪ್ಪ 14 ಅಂಡ್ ಸಿನ ವ್ಯಾಲ್ಯೂ ಎಷ್ಟು 38 ಅಲ್ವಾ, ಮೈನಸ್ ಎನ ವ್ಯಾಲ್ಯೂ ಎಷ್ಟು 10, ಡಿನ ವ್ಯಾಲ್ಯೂ ಎಷ್ಟು 28 ಡಿವೈಡೆಡ್ ಬೈ ಎ ಪ್ಲಸ್ ಡಿ 10 ಪ್ಲಸ್ 28 ಎಷ್ಟು 38 ಮೈನಸ್ ಬಿ ಪ್ಲಸ್ ಸಿ ಎಷ್ಟು 14 ಪ್ಲಸ್ 38 50. ಸಿಂಪಲ್ ಇದೆ, ಬೇಸಿಕ್ ಇಲ್ಲಿವರೆಗೂ ಅರ್ಥ ಆಯಿತು ಅಂದ್ಕೊಳ್ತೀನಿ. ಕ್ಲಿಯರ್. ನೆಕ್ಸ್ಟ್ ನೋಡಿ 38 ಇಂಟು 14 ಮಾಡಬೇಕು. ನಾವು ಮಾಡೋಣ. 38 ಇಂಟು 10 ಎಷ್ಟಾಯಿತು 380 ಆಯಿತು. ನೆಕ್ಸ್ಟು 38 ಇಂಟು 4 ಎಷ್ಟು 152. ವೆರಿ ಗುಡ್. 2 3 5 ಆಯಿತು, 532 ಬಂತು ಇಲ್ಲಿಂದ ಮೇಲ್ಗಡೆ. ಕ್ಲಿಯರ್. ಓಕೆ, ನೆಕ್ಸ್ಟ್ ಇದೆಷ್ಟು ಬಂತು 10 ಇಂಟು 28, 10 ಇಂಟು 28 280 ಬಂತು. ವೆರಿ ಗುಡ್. ನೆಕ್ಸ್ಟ್ 38ಅಲ್ಲಿ 52 ಹೋದರೆ ಮೈನಸ್ 18, ಮೈನಸ್ 14 ಅಲ್ವಾ, ಮೈನಸ್ 14. ಕ್ಲಿಯರ್. ನೆಕ್ಸ್ಟ್ ನೋಡಿ 2 ಅಲ್ಲಿ 0 ಹೋದರೆ 2ನೇ, 13ಅಲ್ಲಿ 8 ಹೋದರೆ 5, 4ಅಲ್ಲಿ 2 ಹೋದರೆ 2 ಡಿವೈಡೆಡ್ ಬೈ ಮೈನಸ್ 14. ಸೊ ಎಕ್ಸ್ನ ವ್ಯಾಲ್ಯೂ ಬರುತ್ತೆ. ಸೊ 14 1 ಜಾ ನೆಕ್ಸ್ಟ್ ಉಳಿತು 11 ಉಳಿತು 112 ಆಯಿತು, 14 8 ಜಾ. ಕ್ಲಿಯರ್. ಸೊ ಮೈನಸ್ ಸಿಂಬಲ್ ಇದೆ, ಸೊ ಹಾಗಾಗಿ ಮೈನಸ್ ಸಿಂಬಲ್. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯಿತು ಮೈನಸ್ 18 ಆಯಿತು. ಸೊ ಹಾಗಾದ್ರೆ ನಾವೇನು ಮಾಡಬೇಕು, ಇಲ್ಲಿ ವ್ಯಾಲ್ಯೂವನ್ನು ಪುಟ್ ಮಾಡೋಣ ತಗೊಳ್ಳಿ. ಕ್ಲಿಯರ್. ಕಾಣಿಸ್ತಿದೆ ಅನ್ಕೊಳ್ತೀನಿ. ಓಕೆನಾ.
ಬರೀತೀನಿ. 3 ಇಂಟು -18 ಎಷ್ಟಾಯಿತು? ಹಾಂ, ಇದು ಇದಲ್ವಾ? ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 3x ಅಂದರೆ 3 ಇಂಟು -18 ಎಷ್ಟಾಯಿತು? -54 ಇಂಟು 5 ಇಂಟು -18 ಎಷ್ಟಾಯಿತು? -90 ಆಯಿತು. ಆ್ಯಂಡ್ -6 ಎಷ್ಟಾಯಿತು? -96 ಆಯಿತು. ಓಕೆ, ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 54ನ ನಾವೇನಂತ ಬರಿಬೋದು? 9 ಇಂಟು 6, 96ನ 16 ಇಂಟು 6. ಕ್ಲಿಯರ್? ಸೊ ಹಾಗಾದರೆ ಇಲ್ಲಿಂದ ಬಂತು ನಮಗೆ ಏನೇನು ಬರ್ತಾ ಇದೆ ಇಲ್ಲಿಂದ? ಸೊ ಇದು ಈ ಕಡೆ ಹೋದರೆ ರೂಟ್ ಆಗುತ್ತೆ ಅಂದ್ಕೊಳ್ಳಿ. ರೂಟ್ 9ನ ವ್ಯಾಲ್ಯೂ ಎಷ್ಟಪ್ಪ? 3 ಬಂತು. 2 ಟೈಮ್ಸ್ 6 ಇದೆ, 16 ಬಂತು ಆಚೆಗೆ. ರೂಟ್ 16 ಇದೆ, ರೂಟ್ 16ನ ವ್ಯಾಲ್ಯೂ ಎಷ್ಟು? 4 ಆಯಿತು. ಸೊ ಹಾಗಾದರೆ ವೈನ ವ್ಯಾಲ್ಯೂ ಎಷ್ಟು? 3 6 ಜೆ 18, 18 4 ಜಾ 72. ಬೇಸಿಕ್ ಕ್ವಶನ್. ಕ್ಲಿಯರಾ? ಸೊ ಸ್ವಲ್ಪ ಈ ಒಂದು ಫಾರ್ಮುಲಾ ನೆನಪಿಟ್ಕೊಂಡ್ರೆ ಎಕ್ಸ್ನ ವ್ಯಾಲ್ಯೂ ಸಿಗುತ್ತೆ. ಸೊ ಎಕ್ಸ್ನ ವ್ಯಾಲ್ಯೂ ಇಲ್ಲಿ ಪುಟ್ ಮಾಡಿದ್ರೆ ಆನ್ಸರ್. ಕ್ಲಿಯರಾ? ಇನ್ನೊಂದು ಪ್ರಶ್ನೆ ಮಾಡ್ಸೋಣ. ಇನ್ನೊಂದು ಪ್ರಶ್ನೆ ಯಾರೆಲ್ಲ ನೋಡ್ತಿದ್ರು ಡೆಫಿನೆಟ್ಲಿ ಇದು HW ಮಾಡಬೇಕು. ಈ ಪ್ರಶ್ನೆ ನಾನು ಮಾಡಿಸ್ತೀನಿ. ಕ್ಲಿಯರ್? ಓಕೆ, ರೈಟ್. ವೆನ್ ಎಕ್ಸ್ ಈಸ್ ಆಡೆಡ್ ಟು ಈಚ್ ಆಫ್ 17, 9, 26 and 14, then the numbers obtained in this order are in the proportion. Then if 8x is to y is as y is to 4x minus 2 and y is equal to 0, what is the value of y ಅಂತ ಕೇಳಿದರೆ. ಸೊ ಸೇಮ್ ಟೈಪ್ ಆಫ್ ಕ್ವಶನ್. ನಮಗೇನು ಫಾರ್ಮುಲಾ? x is equal to bc minus ad divided by a plus d minus b plus c. ಇಷ್ಟು ಇದು 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 ಅಂತ ಅರ್ಥ. ನೆನ್ಪಿಟ್ಕೊಳ್ಳಿ. ಬಿನ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು? 19. ಸಿನ ವ್ಯಾಲ್ಯೂ 26 ಮೈನಸ್ ಎನ ವ್ಯಾಲ್ಯೂ 17, ಡಿನ ವ್ಯಾಲ್ಯೂ 14 ಡಿವೈಡ್ ಬೈ ಎ ಪ್ಲಸ್ ಡಿ ಎಷ್ಟು? 31 ಆಯಿತು. ಮೈನಸ್ ಬಿ ಪ್ಲಸ್ ಸಿ ಎಷ್ಟಾಯಿತು? 35 ಆಯಿತು. ನೆಕ್ಸ್ಟ್ 26 ಇಂಟು 9, 26 10 ಎಷ್ಟು? 260. 260ಯಲ್ಲಿ 26 ಹೋದರೆ ಎಷ್ಟು? 234. ಕ್ಲಿಯರ್? ಸೊ ಇಲ್ಲಿಂದ ಬಂತು 234 ಮೈನಸ್ 17 ಇಂಟು 14. ಸೊ 17 10 ಎಷ್ಟು? 170 ಆಯ್ತದು. ಇದು ಪೆನ್ನು 170 ಅಂಡ್ 17 4 ಎಷ್ಟು? 68. ಟೋಟಲ್ ಎಷ್ಟಾಯಿತು? 230 ಡಿವೈಡೆಡ್ ಬೈ 31ಅಲ್ಲಿ 35 ಹೋದರೆ ಹೋಗಲ್ಲ. ಸೊ ಹಾಗಾಗಿ 4. ಕ್ಲಿಯರ್? ಓಕೆ, ಇಲ್ಲೂ ಏನು ಬಂತು? -4 ಬಂತು. ಇಲ್ಲಿ ಏನು ಬಂತು? -4 ಬಂತು. ಸೊ ಎಕ್ಸ್ನ ವ್ಯಾಲ್ಯೂ ಎಷ್ಟು? 1 ಬಂತು. ಕ್ಲಿಯರ್? ಎಕ್ಸ್ನ ವ್ಯಾಲ್ಯೂ ಎಷ್ಟು? 1 ಬಂತು. ಓಕೆನಾ? ಸೊ ಈಗ ಇಲ್ಲಿ ಎಕ್ಸ್ನ ವ್ಯಾಲ್ಯೂ ಪುಟ್ ಮಾಡೋಣ. ರೈಟ್? ಸೊ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 8x ಇಂಟು 4x minus 2. 8 ಇಂಟು ಎಕ್ಸ್ನ ವ್ಯಾಲ್ಯೂ ಎಷ್ಟು? 1. ಸೊ 8. 4 ಇಂಟು ಎಕ್ಸ್ನ ವ್ಯಾಲ್ಯೂ ಎಷ್ಟು? 1. 4x ಅಂದರೆ 4 ಬರುತ್ತೆ. -2 ದಟ್ ಈಸ್ ಈಕ್ವಲ್ ಟು 8 ಇಂಟು 4ಅಲ್ಲಿ 2 ಆದರೆ 2. ಕ್ಲಿಯರಾ? ಸೊ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು 8 ಇಂಟು 16 ಆಯಿತು. ಸ್ಕ್ವೇರ್ ಅದು ಈ ಕಡೆ ಬಂದರೆ ರೂಟ್ ಆಯಿತು. ಸೊ ವೈ ಇಸ್ ಈಕ್ವಲ್ ಟು 16 ಆದರೆ ವೈ ಇಸ್ ಈಕ್ವಲ್ ಟು ರೂಟ್ 16 ಆದರೆ ವೈನ ವ್ಯಾಲ್ಯೂ ಎಷ್ಟು? 4. ಕ್ಲಿಯರಾ? ಬೇಸಿಕ್ ಕ್ವಶನ್. ಇದನ್ನು ನೀವೇ ಮಾಡಬೇಕು. ಓಕೆನಾ? ನೆಕ್ಸ್ಟ್ ನೋಡಿ, ₹1071 ಈಸ್ ಟು ಬಿ ಡಿವೈಡೆಡ್ ಅಮಾಂಗ್ 3 ಪರ್ಸನ್ಸ್ M, N and T if the shares of M and N are in the ratio 3:9 and that of N and T are in the ratio 6:9. what is the share of N ಅಂತ ಕೇಳಿದ್ದಾರೆ. 1071 ಎಂ ಎನ್ ಮತ್ತು ಟಿ ಎಂಬ ಮೂವರಿಗೆ ಹಂಚಬೇಕು. 1071 ಇದೆ, ಅದರಲ್ಲಿ ಮೂರು ಜನಕ್ಕೆ ಹಂಚಬೇಕು. ಎಂ ಮತ್ತು ಎನ್ ರ ಪಾಲಿನ ಅನುಪಾತ 3:9 ಇದೆ. ಯಾವ ಥರ ಇದೆ? 3:9. ಮತ್ತು ಎನ್ ಮತ್ತು ಟಿ ರ ಅನುಪಾತ 6:9 ಇದೆ. 9. ಹಾಗಾದರೆ ಎನ್ಗೆ ಸಿಗೋ ಪಾಲ ಎಷ್ಟು ಅಂತ ಕೇಳಿದೆ. ಓಕೆ, ಮಾಡೋಣ. ಇದನ್ನು ನೀವು ಸಿಂಪಲ್ ಆಗಿ ಮಾಡ್ಬೇಕಂದ್ರೆ ಇನ್ನೂ ಸಿಂಪಲ್ ಆಗಿ ಮಾಡ್ಬೋದು ನೋಡಿ. ಇದನ್ನು ನಾವು 1:3 ಅಂತ ಬರ್ಕೋಬೋದು. ರೈಟ್? ಇದನ್ನು ನಾವು 2:3 ಅಂತ ಬರ್ಕೋಬೋದಾ ಇಲ್ವಾ? ರೈಟ್, ಬರ್ಕೋಬೋದು. ಸೊ ಇದು 1 ಆಯಿತು ಎಮ್ನ ವ್ಯಾಲ್ಯೂ, ಇದು ಎನ್ನ ವ್ಯಾಲ್ಯೂ, ಇದು ಟಿನ ವ್ಯಾಲ್ಯೂ. ಎಮ್ 1 ಆಯಿತು, 3 ಇಂಟು 2 6 ಆಯಿತು, ಇದು 3 ಇಂಟು 3 9 ಆಯಿತು. ಗೊತ್ತಲ್ವ ಎಲ್ಲರಿಗೂ ಯಾವ ಥರ? ರಿವರ್ಸ್ ಎನ್. ಕ್ಲಿಯರ್? ಆರ್ ಬಂದಿಲ್ಲ ಅಂದರೆ ಪಕ್ಕದಲ್ಲಿರೋ ನಂಬರ್ ಬರ್ಕೊಳ್ಳಿ. ರೈಟ್? ಪಕ್ಕದಲ್ಲಿರೋ ನಂಬರ್ ಬರ್ಕೊಳ್ಳಿ, 2 ಆಗುತ್ತೆ. ಇಲ್ಲಿ ಪಕ್ಕದಲ್ಲಿರೋ ನಂಬರ್ ಬರ್ಕೊಳ್ಳಿ, 9 ಆಗುತ್ತೆ. ಕ್ಲಿಯರ್? ಸೊ 2:6:9 ಬಂತು. ಅವ್ರು ಏನು ಕೇಳಿದ್ದಾರೆ? ಎನ್ನ ವ್ಯಾಲ್ಯೂ. ಓಕೆನಾ? ನಾವು ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ. ಮಾಡಬೇಕಾ?
ಮಾಡೋಣ ಅಂದರೆ ಮಾಡೋಣ, ಆರ್ 6ನ ಮಲ್ಟಿಪಲ್ ಚೆಕ್ ಮಾಡೋಣ. ಕ್ಲಿಯರ್? ಸೊ ಫಸ್ಟ್ ಒಂದು ಕ್ವಶನ್ ಪೂರ್ತಿ ಮಾಡಿಸ್ತೀನಿ, ಓಕೆನಾ? ಸೊ 9 + 6 ಎಷ್ಟು? 15. 15 + 2 17. ಸೊ 17ನ ವ್ಯಾಲ್ಯೂ ಎಷ್ಟು? 1071 ಅಂತ. ನಾವು ಏನು ಫೈಂಡ್ ಔಟ್ ಮಾಡಬೇಕು? 6ನ ವ್ಯಾಲ್ಯೂ ಎನ್ ಅಲ್ವಾ? ಎನ್ ಅಂದರೆ ಕ್ಲಿಯರ್? 17 6 102. 107 ಅಲ್ಲಿ 102 ಹೋದರೆ ಇನ್ನು 5 ಉಳಿತು, 51 ಆಯಿತು, 3 263 ಮಾಡಿದ್ರೆ ಲಾಸ್ಟಲ್ಲಿ 8 ಬರಬೇಕು. ಕ್ಲಿಯರ್? ಸೊ ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್. ₹1287 is divided among Rahul, Monica and Yuvraj in such a way that if 36, 22 and 29 are deducted from their respective shares, they have money in the ratio 17:7:16. Find the actual share of Monica ಅಂತ ಕೇಳಿದ್ದಾರೆ. 1287 ಅನ್ನು ರಾಹುಲ್, ಮೋನಿಕಾ ಮತ್ತು ಯುವರಾಜ್ ಇವರಿಗೆ ಹಂಚಲಾಗಿದೆ. ಇಷ್ಟು ಅಮೌಂಟ್ ಇದೆ, 1287 ಇವರಿಗೆ ಹಂಚ್ತಾರಂತೆ. ಓಕೆ, ಅವರ ಪಾಲಿನಿಂದ ಕ್ರಮವಾಗಿ ₹36, ₹22 ಮತ್ತು ₹29 ಕಡಿತ ಮಾಡಿದ್ರೆ ಅವ್ರ ಪಾಲಿನಲ್ಲಿ, ಅಂದರೆ ಅವರ ಒಂದು ಅಮೌಂಟ್ ಏನು ಬರುತ್ತೆ ಅವ್ರ ಪಾಲಿನಲ್ಲಿ ಇಷ್ಟು ಕಡಿತ ಮಾಡಿದ್ರೆ ಅವ್ರಿಗೆ ಉಳಿದ ಮೊತ್ತಗಳ ಅನುಪಾತ ಯಾವ ಥರ ಇರುತ್ತೆ? 17:7:16 ಆಗುತ್ತದೆ. ಹಾಗಾದರೆ ಮೋನಿಕಾ ಅವರ ನಿಜವಾದ ಪಾಲು ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಷ್ಟು ರಿಡಕ್ಟ್ ಮಾಡ್ತಾರೆ. ಓಕೆ, 1287 ಫಸ್ಟ್ ನಾವು ಏನು ಮಾಡೋಣ? ಎಷ್ಟು ಅವ್ರು ತೆಗಿತಾರೋ ಅಷ್ಟನ್ನು ನಾವು ಮೈನಸ್ ಮಾಡೋಣ. ಕ್ಲಿಯರ್? ಸೊ ಆಗ ಈ ಅನುಪಾತ ಬರುತ್ತೆ. ಕ್ಲಿಯರ್? ಸೊ 36, 22 58 ಆಯಿತು. 58 + 29 87 ಆಯಿತು, ರೈಟ್? ಸೊ 1287 ಅಲ್ಲಿ 87 ಹೋದ್ರೆ ಇನ್ನೆಷ್ಟು ಉಳಿತು? 1200 ಉಳಿತು. ಕ್ಲಿಯರ್? ಸೊ 1200 ಬಂತು ಇಲ್ಲಿಂದ. ಇಲ್ಲಿಂದ ರೇಷಿಯೋಸ್ ಎಷ್ಟು ಬಂತು? 17:7 24 + 16 40. ಸೊ 40ನ ವ್ಯಾಲ್ಯೂ ಎಷ್ಟು? 1200 ಆಯಿತು. ಕ್ಲಿಯರ್? ಡಿಡಕ್ಟ್ ಮಾಡಿದ ಮೇಲೆ ಇದು. ಕ್ಲಿಯರ್? ಡಿಡಕ್ಟ್ ಮಾಡಿದ್ಮೇಲೆ. ಕ್ಲಿಯರ್? ಡಿಡಕ್ಟ್ ಮಾಡಿದ ಮುಂಚೆ ನಾವು ಫೈಂಡ್ ಔಟ್ ಮಾಡಬೇಕು ಮೋನಿಕಾದು. ಕ್ಲಿಯರಾ? ಸೊ ಮಾಡೋಣ. ಸೊ ಮೋನಿಕಾದ ಎಷ್ಟಿದೆ? 7 ಇದೆ ಅಲ್ವಾ? 0 ಆಯಿತು, 0 ಆಯಿತು, 30 ಮಾಡಿದ್ರೆ ₹210 ಆಯಿತು. ಯಾವಾಗ? ಡಿಡಕ್ಟ್ ಆದಮೇಲೆ, ಇದು ಕಡಿತ ಮಾಡಿದ್ಮೇಲೆ. ಕಡಿತ ಮಾಡಿಲ್ಲ ಅಂದರೆ ಅದು ಒರಿಜಿನಲ್ ಆಗುತ್ತೆ. ಸೊ ಅದನ್ನೇ ಕೇಳಿದ್ದಾರೆ. ಕ್ಲಿಯರಾ? ಸೊ ಎಷ್ಟು ಕಡಿತ ಮಾಡಿದ್ದಾರೆ ಮೋನಿಕಾ ಅವರು? ₹22, ರೈಟ್? ಎಷ್ಟು? ₹232. ಕ್ಲಿಯರ್? ಸೊ ಈ ಅನುಪಾತ ಅನ್ನೋದು ಆವಾಗ ತೆಗೆದ ಮೇಲೆ ನಂತರ ಈ ಅನುಪಾತ ನಮ್ಗೇನು ಬೇಕು? ಫಸ್ಟ್ ಇರೋ ಅನುಪಾತ ಬೇಕು, ಫಸ್ಟ್ ಇರೋ ಅಮೌಂಟ್ ಬೇಕು. ಫಸ್ಟ್ ಇರೋ ಅಮೌಂಟ್ ಬೇಕಂದ್ರೆ ಫಸ್ಟ್ ಇದನ್ನು ಫೈಂಡ್ ಔಟ್ ಮಾಡಿ, ತದನಂತರ ನಾವು ಎಷ್ಟು ತೆಗೆದಿದ್ದೀವೋ ಅಷ್ಟನ್ನು ಆ್ಯಡ್ ಮಾಡಿದ್ರೆ ಫಸ್ಟ್ ಇರೋದು ಬರುತ್ತೆ. ಕ್ಲಿಯರ್? ನೆಕ್ಸ್ಟ್ 1386 is divided among Vinod, Kajal and Arpit in such a way that 741 and ₹12 are deducted from their respective shares. They have money in the ratio 4:10:12. When the actual share of Kajal ಅಂತ ಕೇಳಿದ್ದಾರೆ. ಸೊ ಸೇಮ್ ಟೈಪ್ ಆಫ್ ಕ್ವಶನ್. ಸೊ ಇಷ್ಟನ್ನ 1386 ಅನ್ನ ವಿನೋದ್, ಕಾಜಲ್ ಮತ್ತು ಅರ್ಪಿತ್ ಇವರಿಗೆ ಹಂಚಲಾಗಿದೆ. ಅವರ ಪಾಲಿನಿಂದ ಕ್ರಮವಾಗಿ ₹7, ₹41, ₹12 ಕಡಿತ ಮಾಡಿದ್ರೆ ಉಳಿದ ಮೊತ್ತಗಳ ಅನುಪಾತ 4:10:12 ಆಗುತ್ತದೆ. ಕಾಜಲ್ ಅವರ ನಿಜವಾದ ಪಾಲು ಎಷ್ಟು ಅಂತ ಕೇಳಿದ್ದಾರೆ. ಇದು ಫಸ್ಟ್ ಶೇರು ನಾವು ಮೈನಸ್ ಮಾಡಿದ್ರೆ ಈ ರೇಷಿಯೋ ಬರುತ್ತೆ. ಸೊ ಮೈನಸ್ ಮಾಡೋಣ ತಗೊಳ್ಳಿ. 48 ಆಯಿತು, +12 60 ಆಯಿತು. ಕ್ಲಿಯರ್? ಸೊ 1386 ಅಲ್ಲಿ 60 ಹೋದರೆ 1326. ಅನುಪಾತ ಎಷ್ಟು? 410. 14 + 12 26 ಆಯಿತು. ಸೊ 26ನ ವ್ಯಾಲ್ಯೂ ಇಷ್ಟಾದರೆ ಅವ್ರು ಕೇಳಿದರೆ ಕಾಜಲ್ ಅಲ್ವಾ? ಸೊ ಕಾಜಲ್ದು ಎಷ್ಟು? 10. 23 5 130 ಆಯಿತು. ಇನ್ನೆಷ್ಟು ಉಳಿತು? 2 ಉಳಿತು. 26 ಮೀನ್ಸ್ 1 51 ಮಾಡಿದ್ರೆ 510 ಆಯಿತು. ಇದು ಯಾವಾಗ? ಕಡಿತ ಮಾಡಿದ್ಮೇಲೆ. ಕ್ಲಿಯರ್? ನಮ್ಗೇನು ಬೇಕು? ಕಡಿತ ಮಾಡದೆ ಇರೋ ಆಗಬೇಕು. ಕ್ಲಿಯರ್? ಸೊ ಹಾಗಾದ್ರೆ ಎಷ್ಟು ಕಡಿತ ಮಾಡಿದ್ದಾರೆ ಕಾಜಲ್ ಅವರು? ₹41. 41 ಆ್ಯಡ್ ಮಾಡಿದ್ರೆ ₹551. ಕ್ಲಿಯರ್? ಸೇಮ್ ಟೈಪ್ ಆಫ್ ಕ್ವಶನ್. ಇದನ್ನು ನೀವು HW ಮಾಡಬೇಕು. ಓಕೆನಾ? ಇದು ನೋಡಿ, 3246 is divided among A, B, C, D in such a way that shares of A and B, B and C and C or D are in the ratio 4:5, 4:5 and 6:7 respectively. The share of A ಅಂತ ಕೇಳಿದ್ರು. ಓಕೆ, 3246 ಅನ್ನು A, B, C, D ಇವರಿಗೆ ನಡುವೆ ಹಂಚಲಾಗಿದೆ.
ಎ ಮತ್ತು ಬಿ ಪಾಲಿನ ಅನುಪಾತ ಯಾವ ಥರ ಇದೆ? ಎ ಮತ್ತು ಬಿದು 4:5 ಇದೆ. ಸೊ ಬಿ ಮತ್ತು ಸಿ ಯಾವ ಥರ ಇದೆ? 4:5 ಥರ ಇದೆ. ಕ್ಲಿಯರ್? ಎಷ್ಟು ಸಿ ಮತ್ತು ಡಿ ಯಾವ ಥರ ಇದೆ? 6:7 ಇದೆ. ಸೊ ಸಿ ಇದು ಇದು ಡಿ. ಕ್ಲಿಯರಾ? ಬಿ ಕೆಳಗಡೆ ಬಿದು, ಸಿ ಕೆಳಗಡೆ ಸಿ ಇದು, ಡಿ ಕೆಳಗಡೆ. ಕ್ಲಿಯರ್? ಸೊ ಈ ಥರ ಬಂದಾಗ ನೋಡಿ, ಸಿಂಪಲ್ ಏನೂ ಇಲ್ಲ, 5 ಬರ್ಕೊಳ್ಳಿ. ಅಂದರೆ ಪಕ್ಕದಲ್ಲಿ ಏನಿದೆ ಅದನ್ನು ಬರ್ಕೊಂಡು ಹೋದ್ರೆ ಮುಗೀತು. ಈ ಪಕ್ಕದಲ್ಲಿ ಏನಿದೆ 6 ಬರ್ಕೊಳ್ಳಿ, ಈ ಪಕ್ಕದಲ್ಲಿ ಏನಿದೆ 4. ಕ್ಲಿಯರ್? ಎಷ್ಟಾಯಿತು? 16 96 ಆಯಿತು. ಇದೆಷ್ಟಾಯಿತು? 20 120 ಆಯಿತು. ಕ್ಲಿಯರ್? ಇದೆಷ್ಟಾಯಿತು? 25 × 6 120 ಆಯಿತು. ಇದೆಷ್ಟಾಯಿತು? 25 × 7 170. ಇಷ್ಟನ ವ್ಯಾಲ್ಯೂ ಎಷ್ಟು? 3246. ಹಾಗಾದ್ರೆ ನಾವೇನು ಫೈಂಡ್ ಔಟ್ ಮಾಡಬೇಕು? 96ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಅಂದರೆ ಏದು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಇಲ್ಲಿ ನೋಡಿ, 96ನ ನಾವು ಏನಂತ ಬರ್ಕೋಬೋದಪ್ಪ? 12 × 8 ಅಂತ ಬರ್ಕೋಬೋದು. ಆರ್ 4ನ ಮಲ್ಟಿಪಲ್ ಇದು, ಆರ್ 3ನ ಮಲ್ಟಿಪಲ್ ಇದು. ಕ್ಲಿಯರ್? ನಾವೇನು ಮಾಡೋಣ? 4 ಮಲ್ಟಿಪಲ್ ಚೆಕ್ ಮಾಡಿದ್ರೆ 12 ಇದೆ, 76 ಇದೆ, 8 ಇದೆ, 30 ಎಲ್ಲನೂ ಹೋಗುತ್ತೆ, ಎಲ್ಲನೂ ಹೋಗ್ತಾ ಇದೆ. ಸೊ 3ದು ಚೆಕ್ ಮಾಡಿದ್ರೆ 3ಇಂದ ಇದು ಹೋಗುತ್ತೆ, 3ಇಂದ ಇದು ಹೋಗುತ್ತೆ, ಇದು ಹೋಗಲ್ಲ, ಇದು ಹೋಗಲ್ಲ, 2 ಆಪ್ಷನ್ ಹೋಗುತ್ತೆ. ಮತ್ತೆ ಏನು ಮಾಡಬೇಕು? ಇದನ್ನು 8 × 12 ಅಂತ ಮಾಡ್ತೀವಲ್ಲ, ಸೊ 8ರ ಮಗ್ಗೆ ಚೆಕ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ, ರೈಟ್? ಸೊ 8ರದ ಮಗ್ಗೆ ಅಂದ್ರೆ 8ರಿಂದ ಕಂಪ್ಲೀಟ್ಲಿ ಭಾಗ ಆಗಬೇಕು, ಓಕೆನಾ? ನೋಡಿ, 8 7 56 ಆಯಿತು, ಇನ್ನು 5 ಉಳಿತು 52, ಇದು ಹೋಗಲ್ಲ. ನೋಡಿ, 8 6 8 6 48 ಆಯಿತು. ಸರಿ, 8 7 56 ಆಯಿತು, ಇನ್ನು 1 ಉಳಿತು 16, ಇದು ಹೋಗುತ್ತೆ. ಕ್ಲಿಯರಾ? ರೈಟ್? ಅದೇ ಥರ 3596 is to be divided among 3 persons, M, N and T, if the shares of M and N are in the ratio 6:8, that of N and T are in the ratio 9:6 ಅಂತೆ. ಸರ್ ಅವರೇ ಕೊಟ್ಬಿಟ್ಟಿದ್ದಾರೆ. ಇದು ಎಮ್, ಇದು ಎನ್, ಇದು ಟಿ. ಇದನ್ನು ನೀವು ಬೇಕಂದ್ರೆ ಕಮ್ಮಿ ಮಾಡ್ಕೋಬೋದು, ಓಕೆನಾ? ಏನಂತ ಬರ್ಕೋಬೋದು? ಇದು 3 2 2 3 3 3 ಕ್ಲಿಯರ್? ಸೊ ಇಲ್ಲಿಂದ ಏನು ಬಂತು? 9 ಬಂತು, ಇಲ್ಲಿಂದ ಏನು ಬಂತು? 12 ಬಂತು, ಇಲ್ಲಿಂದ ಏನು? ಕ್ಲಿಯರ್? ಅವ್ರೇನು ಕೇಳಿದರೆ ವಾಟ್ ಇಸ್ ದ ಶೇರ್ ಆಫ್ ಎನ್? ವಾಟ್ ಇಸ್ ದ ಶೇರ್ ಆಫ್ ಎನ್ ಅಂದರೆ ಎಂದು 12. ಕ್ಲಿಯರ್? ಟೋಟಲ್ ಎಷ್ಟಾಯಿತು? 29 ಆಯಿತು. 29ನ ವ್ಯಾಲ್ಯೂ 3596. ನಮಗೇನು ಬೇಕೀಗ? 12ನ ವ್ಯಾಲ್ಯೂ ಬೇಕು. 12 ಅಂದರೆ ಏನು? 4 × 3 ಚೆಕ್ ಮಾಡೋಣ. ಲಾಸ್ಟಲ್ಲಿ 3ದು ಆಗಿರಬೇಕು ಅಥವಾ 4ದು ಆಗಬೇಕು. 4ದು ಆಗಬೇಕಂದ್ರೆ ಲಾಸ್ಟ್ 2 ಡಿಜಿಟ್ಸ್ 4ಇಂದ ಆಗಬೇಕು. ಇದೋಗಲ್ಲ, 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 ಇದಾಗುತ್ತೆ, ಮುಗೀತು. ಕ್ಲಿಯರ್? ಇದನ್ನ HW ಮಾಡ್ತೀರಾ? ಮಾಡಿ, ಓಕೆನಾ? ಸೊ 3 ಕ್ವಶನ್ಸ್, ರೈಟ್? ನೆಕ್ಸ್ಟ್, a number is divided into 2 parts such that one part is 10 more than the other. If the 2 parts are in the ratio 5:3, find the 2 parts of number ಅಂತ ಕೇಳಿದರು. ಒಂದು ಸಂಖ್ಯೆಯನ್ನು 2 ಭಾಗಗಳಾಗಿ ಹಂಚಲಾಗಿದೆ. ಒಂದು ಭಾಗವು ಮತ್ತೊಂದು ಭಾಗಕ್ಕಿಂತ 10 ಜಾಸ್ತಿ ಆಗಿದೆ. ಯಾವ್ದು ಜಾಸ್ತಿ ಇದೆ? 3ಕ್ಕಿಂತ 5 ಜಾಸ್ತಿ ಇದೆ. ಎಷ್ಟು? 2. ಹಾಗಾದ್ರೆ 5 ಎಷ್ಟು? 15. 3 ಎಷ್ಟು? 15. ಕ್ಲಿಯರಾ? A person's income and expenditure are in the ratio 9:5. His income rises by 60%, while his expenditure falls by 10%. If his initial expenditure was 15,500, then what will be the final saving ಅಂತ ಕೇಳಿದರು. ಒಬ್ಬ ವ್ಯಕ್ತಿಯ ಆದಾಯ ಮತ್ತು ವೆಚ್ಚಗಳ ಅನುಪಾತ 9:5 ಇದೆ. ಸೊ ಇನ್ಕಮ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ ಆಗುತ್ತೆ. ಸೊ ಇನ್ಕಮ್ ಎಷ್ಟಿದೆ? 9 ಇದೆ. ಎಕ್ಸ್ಪೆಂಡಿಚರ್ ಎಷ್ಟಿದೆ? 5 ಇದೆ. ಹಾಗಾದ್ರೆ ಸೇವಿಂಗ್ ಎಷ್ಟು? 4. ಇದನ್ನು ನಾವು ಹಿಂಗೆ 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 ಅಂತ ಬರ್ಕೋಬೋದಾ? ಬರ್ಕೋಬೋದು. ಕ್ಲಿಯರ್? ಸೊ ಅವನ ಆದಾಯ 60% ಹೆಚ್ಚಾಗುತ್ತದೆ. ಇನ್ಕಮ್ ಏನಾಗುತ್ತೆ? 60% ಜಾಸ್ತಿ ಆಗುತ್ತಂತೆ. 100ಕ್ಕೆ 60% ಜಾಸ್ತಿ ಅಂದರೆ 160%. ಕ್ಲಿಯರ್? ಸೊ 0 ಹೋಯಿತು. 16 × 9 ಎಷ್ಟು? 144. 1 0. ನೆಕ್ಸ್ಟು ಹಾಗೂ ವೆಚ್ಚ 10% ಕಡಿಮೆ ಆಗುತ್ತಂತೆ.
ಎಕ್ಸ್ಪೆಂಡಿಚರ್ 10% ಕಡಿಮೆ ಆಗುತ್ತಂದ್ರೆ ಇನ್ನೇನು ಉಳಿಯುತ್ತೆ 90% ಉಳಿಯುತ್ತೆ. ಸೊ 2 0 ಹೋಯಿತು, 90 ಇಂಟು 5 ಎಷ್ಟು 450. ಕ್ಲಿಯರ್. ಸೊ ಹಾಗಾದರೆ ನಮಗೆ ಸೇವಿಂಗ್ಸ್ ಬೇಕೀಗ. ಇನ್ಕಮ್ ಇಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ ಆದಾಗ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಸೇವಿಂಗ್ಸ್ ಆಗೇ ಆಗುತ್ತೆ ಅಲ್ವಾ? ಆಗುತ್ತೆ. ಹಾಗಾದರೆ 1440 450 ರೂಪಾಯಿ ಮೈನಸ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಸೇವಿಂಗ್ಸ್ ಸಿಗುತ್ತೆ. ಕ್ಲಿಯರ್. ಸೊ ಹಾಗಾದರೆ ಸೇವಿಂಗ್ಸ್ ಎಷ್ಟು? 990 ಅಲ್ವಾ? ಸೊ ಸಿಂಪಲ್. 440ನ ಮೈನಸ್ ಮಾಡಿದ್ರೆ 1000, ಇನ್ನೊಂದು 10 ಮೈನಸ್ ಮಾಡಿದ್ರೆ ಕ್ಲಿಯರ್. ಓಕೆ. ಹಾಗಾದರೆ ಆರಂಭಿಕ ವೆಚ್ಚ 15,500 ರೂಪಾಯಿ. ಆರಂಭಿಕ ವೆಚ್ಚ ಎಷ್ಟು? 500. ಅದರದ್ದು ಎಷ್ಟಂತೆ? 15,500 ರೂಪಾಯಿ. ಹಾಗಾದರೆ ನಾವೇನು ಫೈಂಡ್ ಔಟ್ ಮಾಡಬೇಕು? ಫೈನಲ್ ಸೇವಿಂಗ್ಸ್ ಅಂದರೆ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ. 2 0 ಹೋಯಿತು, 2 0 ಹೋಯಿತು, 31 5 3 15, 5 1 5. ಓಕೆನಾ? ಇಲ್ಲಿ ನಾವೇನು ಮಾಡಬೇಕು? 31 31 ಮಲ್ಟಿಪಲ್ ಮಾಡಬೇಕು. 1 0 ಹಂಗೆ ಬರ್ಕೊಳ್ಳಿ. 9 1 ಲಾಸ್ಟಲ್ಲಿ 9 ಬರಬೇಕು, ಅಂದರೆ 90 ಬರಬೇಕು ಲಾಸ್ಟಲ್ಲಿ. ಕ್ಲಿಯರ್. ಸೊ ಮುಗೀತು. ಓಕೆನಾ? ಸೊ ಇಲ್ಲ 11 ಮಲ್ಟಿಪಲ್ ಚೆಕ್ ಮಾಡ್ಬೋದು. 11 ಇಂಟು 9 99. ಓಕೆನಾ? ನೀವು 11 ಚೆಕ್ ಮಾಡ್ತೀರಾ ಮಾಡಿ. 12 ಆಯಿತು, 12 6 ಹೋದರೆ 6 ಆಗಲ್ಲ. 12 ಆಯಿತು, 9 12 9 ಅಂದರೆ 3 ಆಗಲ್ಲ. 9 ಆಯಿತು, 9 9 ಅಂದರೆ 0 ಇದಾಗುತ್ತೆ. 12 ಆಯಿತು, 6 12 6 ಅಂದರೆ ಆಗಲ್ಲ. ಸೊ ಆಪ್ಷನ್ ಸಿ. ಕ್ಲಿಯರ್. ರಿಚ್. ನೆಕ್ಸ್ಟ್ ನೋಡಿ, ಎ ಸಮ್ ಆಫ್ 33,600 ಈಸ್ ಡಿವೈಡೆಡ್ ಅಮಾಂಗ್ ಎಕ್ಸ್ ವೈ ಜೆಡ್. ಎಕ್ಸ್ ಗೆಟ್ಸ್ 4,000 ಮೋರ್ ದ್ಯಾನ್ ವೈ ಅಂಡ್ ಜೆಡ್ ಗೆಟ್ಸ್ ₹8,000 ಮೋರ್ ದ್ಯಾನ್ ವೈ. ಫೈಂಡ್ ದ ರೇಷಿಯೋ ಆಫ್ ಅಮೌಂಟ್ ರಿಸೀವ್ಡ್ ಎಕ್ಸ್ ವೈ ಜೆಡ್ ಅಂತ ಕೇಳಿದ್ದಾರೆ. ಓಕೆ. 33,600 ಎಕ್ಸ್ ವೈ ಮತ್ತು ಜೆಡ್ ಇವರಿಗೆ ಹಂಚಲಾಗಿದೆ. ಎಕ್ಸ್ಗೆ ವೈಗಿಂತ 4,000 ಹೆಚ್ಚು ಹಾಗೂ ಜೆಡ್ಗೆ ವೈಗಿಂತ 8,000 ಹೆಚ್ಚು ಸಿಗುತ್ತದೆ. ಹಾಗಾದರೆ ಎಕ್ಸ್ ವೈ ಜೆಡ್ ಪಡೆದ ಮೊತ್ತಗಳ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ. ಪ್ರಮಾಣ ವೈಗಿಂತ ಎಕ್ಸು 4,000 ಜಾಸ್ತಿ ಅಂದರೆ ವೈನ ವ್ಯಾಲ್ಯೂ ನಾನು ಎಕ್ಸ್ ಅಂತ ತಗೊಳ್ತೀನಿ. ಆದರೆ ಇದೆಷ್ಟಾಗುತ್ತೆ? ಎಕ್ಸ್ ಪ್ಲಸ್ 4,000 ಆಗುತ್ತೆ. ವೈನ ವ್ಯಾಲ್ಯೂ ಎಕ್ಸ್ ಅಂಡ್ ಜೆಡ್ ಗೆಟ್ಸ್ 8,000 ಮೋರ್ ದ್ಯಾನ್ ವೈ. ಜೆಡ್ಡು ಸಮೇತ ವೈಗಿಂತ 8,000 ಜಾಸ್ತಿ. ಸೊ ವೈನ ನಾವು ಎಕ್ಸ್ ಅಂತ ತಗೊಂಡ್ರೆ ಪ್ಲಸ್ 8,000 ಆಯಿತು. ಕ್ಲಿಯರ್. ಸೊ ಇದ್ರ ಟೋಟಲ್ ಎಷ್ಟಂತೆ? 33,600 ರೂಪಾಯಿ. ಓಕೆ. ಸೊ ಎಷ್ಟಾಯಿತು? 3x ಆಯಿತು ಪ್ಲಸ್ 12,000 ಆಯಿತು ಇಸ್ ಈಕ್ವಲ್ ಟು 33,600. ಓಕೆ. 3x ಇಸ್ ಈಕ್ವಲ್ ಟು 33,600ರಲ್ಲಿ 1,200 ರೂಪಾಯಿ ಹೋದರೆ 6 33 12 ಹೋದರೆ 21 ಅಂದರೆ 21600 ಆಗುತ್ತೆ. ಸೊ 3 1 3 7 ರೈಟ್. ಸೊ ಎಕ್ಸ್ನ ವ್ಯಾಲ್ಯೂ ಎಷ್ಟು? 7,200 ಆಯಿತು. ಎಕ್ಸ್ನ ವ್ಯಾಲ್ಯೂ ಎಷ್ಟು? 7,200 ಆಯಿತು. ಕ್ಲಿಯರ್. ಓಕೆ. ಸೊ ಹಾಗಾದರೆ ಈ ವ್ಯಾಲ್ಯೂ ಎಷ್ಟಾಗುತ್ತೆ? 7,200 ಪ್ಲಸ್ 4,000 11,200 ಆಯಿತು. ಇದು 7,200 ಆಗುತ್ತೆ. ಈ ವ್ಯಾಲ್ಯೂ ಎಷ್ಟಾಗುತ್ತೆ? 7,200 ಪ್ಲಸ್ 8,000 ದಟ್ ಈಸ್ 15,000. ಸರ್ 2 0 ಹೋಯಿತು, 2 0 ಹೋಯಿತು, 2 0 ಹೋಯಿತು. ಓಕೆನಾ? ಇದು 8 14 8 9 8 19 ಇದೆಯಾ? ಎಷ್ಟು? 9:90. ಓಕೆನಾ? ಸೊ ಅನುಪಾತ ಯಾವ ಥರ ಬರುತ್ತೆ? 14:9:19 ಬರುತ್ತೆ. ಕ್ಲಿಯರ್. ನೋಡಿ, ಎ ಸಮ್ ಆಫ್ ಮನಿ ಈಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ಎ ಬಿ ಸಿ ಡಿ ಇನ್ ದ ರೇಷಿಯೋ 6:7:17:19 ಈ ಥರ ರೇಷಿಯೋ ಇದೆ. ಸಿ ಗೆಟ್ಸ್ 250 ಮೋರ್ ದ್ಯಾನ್ ಬಿ. ಸಿ ಏನು 250 ರೂಪಾಯಿ ಜಾಸ್ತಿ ತಗೊಳ್ತಾರೆ ಯಾರಿಗಿಂತ? ಬಿಗಿಂತ. ಹಾಗಾದರೆ ಎಷ್ಟು ಯೂನಿಟ್ಸು? 10. 10 ಯೂನಿಟ್ಸ್ ನಾವು 250. ಹಾಗಾದರೆ ದೆನ್ ಹೌ ಮಚ್ ಡಿಡ್ ಎ ರೇಷಿಯೋ? ಎ ಅಂದರೆ ಎಷ್ಟು? 6 ಹೋಯಿತು. ಒಂದು ವ್ಯಾಲ್ಯೂ 25 ಬಂತು. ಸೊ 6ನ ವ್ಯಾಲ್ಯೂ ಎಷ್ಟು? 20 × 6 150 ರೂಪೀಸ್. ಕ್ಲಿಯರ್. ನೆಕ್ಸ್ಟ್ ನೋಡಿ, ಕಂಪೇರ್ ಪಿ ಆ್ಯಂಡ್ ಕ್ಯೂ. ಇಫ್ ಪಿ ಈಸ್ ಈಕ್ವಲ್ ಟು 5:2 ಪಿ ಈಸ್ ಈಕ್ವಲ್ ಟು 5:2 ಅಂತೆ, ಕ್ಯೂ ಈಸ್ ಈಕ್ವಲ್ ಟು 3:7 ಅಂತೆ.
ಅಂದರೆ 5/2 3/7 ಕ್ಲಿಯರ್. ಮಾಡಿ 35 ಆಯಿತು, 6 ಆಯಿತು ಓಕೆನಾ. ಸೊ ಏನು ಪಿನೇ ಗ್ರೇಟರ್ ದೆನ್ ಆಗುತ್ತೆ ಕ್ಲಿಯರ್ ಓಕೆನಾ. ಆರ್ ಪಿ ಇಂಟು ಕ್ಯೂ 5:2 3:4 2:7 ಓಕೆ 15 ಆಯಿತು 14 ಆಯಿತು, ಪಿನೇ ಗ್ರೇಟರ್ ಆಗುತ್ತೆ ಕ್ಲಿಯರಾ ರೈಟ್. Next question. Radha has ₹10 and ₹5 coins. She has total of 15 coins worth ₹85. How many 5 coins does she have ಅಂತ ಇದೆ ರೈಟ್. ಇಲ್ಲಿ ನೋಡಿ, ರಾಧಾ ಅವ್ರ ಹತ್ರ ₹10 ಮತ್ತು ₹5 ನಾಣ್ಯಗಳಿವೆ. ಅವಳ ಬಳಿ ಒಟ್ಟು 15 ನಾಣ್ಯಗಳಿದ್ದಾವೆ ಕ್ಲಿಯರ್. ಅವುಗಳ ಒಟ್ಟು ಮೌಲ್ಯ ಎಷ್ಟು? ₹85. ಹಾಗಾದ್ರೆ ಅವಳ ಬಳಿ ₹5 ನಾಣ್ಯಗಳು ಎಷ್ಟು ಇದಾವೆ ಅಂತ ಹೇಳ್ಬಿಟ್ಟು ರೈಟ್. ನಾವು ಆಪ್ಷನ್ ಮುಖಾಂತರ ಹೋಗ್ತೀರಾ, ನೀವು ಆಪ್ಷನ್ ಮುಖಾಂತರ ಹೋಗ್ಬೋದು. 5 ಇಂಟು 7 ಎಷ್ಟಾಯಿತು? ₹35 ಆಯಿತು. ಸೊ 7 ಕಾಯಿನ್ಸ್ ಹೋದ್ರೆ ಇನ್ನು ಉಳಿದಿರೋದೇನು 8 ಕಾಯಿನ್ಸ್. ಹಾಗಾದ್ರೆ ಅದೆಷ್ಟು? 10. ಸೊ ಎಷ್ಟಾಯಿತು? 80. ಟೋಟಲ್ ಆಗಬೇಕಾಗಿರೋದು ಎಷ್ಟು? 85. ಸೊ ಇದು ಆನ್ಸರ್ ಅಲ್ಲ ಓಕೆನಾ ರೈಟ್. ನೆಕ್ಸ್ಟ್ 13ಗೆ ಹೋದರೆ 5 ಇಂಟು 13 ಕಾಯಿನ್ಸ್ ದಟ್ ಈಸ್ ಈಕ್ವಲ್ ಟು 5 ಆಯಿತು ಕ್ಲಿಯರ್. ಸೊ ನೆಕ್ಸ್ಟ್ 10 ಇಂಟು 15 ಕಾಯಿನ್ಸಲ್ಲಿ 13 ಕಾಯಿನ್ಸ್ ಹೋದರೆ ಇನ್ನು ಉಳಿದಿರೋದು ಎಷ್ಟು? 2 ದಟ್ ಈಸ್ 20. ಟೋಟಲ್ ಎಷ್ಟಾಗಬೇಕು? 85. ಸೊ ಇದಾಗುತ್ತೆ. ಸೊ ಆನ್ಸರ್ ಏನು? 13 ಕ್ಲಿಯರ್. ನೆಕ್ಸ್ಟ್ ಕ್ವಶನ್. Next question. If 2239 is divided among 269 children such that each girl and each boy get ₹7 and ₹9 respectively, then how many boys are there ಅಂತ ಕೇಳಿದ್ರು. ಓಕೆ, 2239 269 ಮಕ್ಕಳಿಗೆ ಹಂಚ್ತಾರೆ ರೈಟ್. ಪ್ರತಿ ಹುಡುಗರಿಗೆ ₹7, ಬಾಯ್ಸ್ಗೆ ₹7, ಗರ್ಲ್ಸ್ಗೆ ₹9 ಕ್ಲಿಯರ್. ಸೊ ಹಾಗಾದ್ರೆ ಹೌ ಮೆನಿ ಬಾಯ್ಸ್ ಇದ್ದಾರೆ ಅಂದ್ರೆ ಎಷ್ಟು ಜನ ಬಾಯ್ಸ್ ಇದ್ದಾರೆ ಅಂತ. ಸೊ ಬೇಸಿಕ್ ಕ್ವಶನ್, ನಾವೇನ್ ಮಾಡೋಣ, ಗರ್ಲ್ಗೆ 7 ಬಾಯ್ಗೆ 9. ಓಕೆ, ನಾವೇನ್ ಮಾಡೋಣ, ಎಲ್ಲರಿಗೂ ₹7 ಹಂಚಿದ್ದಾರೆ ಅಂತ ನೋಡ್ಕೋಣ ಕ್ಲಿಯರ್. ಇಂಟು 7 ಮಾಡಿದ್ರೆ ಇಟ್ ಈಸ್ 63 ಆಯಿತು. 6 ಕ್ಯಾರಿ, 7 6 42 + 6 48, 4 ಕ್ಯಾರಿ, 7 2 14 + 4 18 ಆಯಿತು ಕ್ಲಿಯರ್. ಸೊ 2239 ಆಗಬೇಕಾಗಿರೋದು ಎಲ್ಲರಿಗೂ ₹7 ಹಂಚಿದ್ರೆ ಅದೆಷ್ಟಾಯಿತು? 1883 ಆಯಿತು ಕ್ಲಿಯರ್. ಎಷ್ಟು? 6 13ನಲ್ಲಿ 8 ಹೋದರೆ 5, 21ನಲ್ಲಿ ಹೋದರೆ ₹356 ಇನ್ನೂ ಉಳಿದಿದೆ ಕ್ಲಿಯರ್. ಸೊ ಎಲ್ಲರಿಗೂ ₹7. ಹಾಗಾದರೆ ಗರ್ಲ್ಸ್ಗಿಂತ ಬಾಯ್ಸ್ ಎಷ್ಟು ಜಾಸ್ತಿ ಇದೆ? ₹2 ಜಾಸ್ತಿ ಇದೆ. ಸೊ ಡಿವೈಡೆಡ್ ಬೈ 2 ಮಾಡಿದ್ರೆ ಮುಗೀತು. ಸೊ ಆನ್ಸರ್ ಎಷ್ಟು? 178 ರೈಟ್. ಸೊ ಹಾಗಾದ್ರೆ ಬಾಯ್ಸ್ ಎಷ್ಟು ಜನ ಇದ್ದಾರೆ? 178 ಬಾಯ್ಸ್ ಇದ್ದಾರೆ ಕ್ಲಿಯರ್. ನೆಕ್ಸ್ಟ್ ಕ್ವಶನ್. ಎ ಮನಿ ಬಾಕ್ಸ್ ಕಂಟೈನ್ಸ್ ಓನ್ಲಿ ₹2 ಕಾಯಿನ್ಸ್ ಅಂಡ್ 5 ಕಾಯಿನ್ಸ್. ಒಂದು ಹಣದ ಡಬ್ಬಿಯಲ್ಲಿ ₹2 ಮತ್ತು ₹5 ನಾಣ್ಯಗಳಿವೆ. ಓಕೆ, ದೇರ್ ಆರ್ 20 ಕಾಯಿನ್ಸ್ ಇನ್ ಟೋಟಲ್. ಒಟ್ಟು ಎಷ್ಟಿದೆ? 20 ಕಾಯಿನ್ಸ್ ಇದಾವೆ. ಹಾಗಾದ್ರೆ ಅದರ ವ್ಯಾಲ್ಯೂ ಎಷ್ಟಂತ? ₹70. ಹಾಗಾದ್ರೆ ₹2 ಕಾಯಿನ್ ಎಷ್ಟಿದೆ ಅಂತ. ಓಕೆ ನೋಡಿ, ಸಿಂಪಲ್. ನಾವೇನ್ ಮಾಡೋಣ, ಎಲ್ಲನೂ ₹5 ಕಾಯಿನ್ ಅಂತ ಅನ್ಕೊಳ್ಳೋಣ.
5 ಇಂಟು 20 ಎಷ್ಟು 100 ಕಾಯಿನ್ಸ್ ಆಯಿತು. ಕ್ಲಿಯರ್. ಸೊ ನಮ್ಗೆ ಆಗಬೇಕು ಸರ್ 100 ರುಪೀಸ್ ಆಯಿತು. ನಮ್ಗೆ ಆಗಬೇಕು ಎಷ್ಟು 70 ರುಪೀಸ್. ಸೊ ಎಷ್ಟು ಜಾಸ್ತಿ ಇದೆ 30 ಡಿವೈಡೆಡ್ ಬೈ. ಸೊ 2 ರೂಪಾಯಿಗೆ 5 ರೂಪಾಯಿ ಡಿಫ್ರೆನ್ಸ್ ಎಷ್ಟು 3 ಮಾಡಿದ್ರೆ 2 ರೂಪಾಯಿ ಸಿಗುತ್ತೆ. ಸೊ ಹಾಗಾದ್ರೆ ಎಷ್ಟಿದೆ 2 ರೂಪಾಯಿ ಕಾಯಿನು 10. ಇಲ್ಲ ಆಪ್ಷನ್ ಮುಖಾಂತರ ಹೋಗ್ತೀರಾ ನೋಡಿ ಒಂದು ವೇಳೆ 2 ಇಂಟು 10 ಮಾಡಿದ್ರೆ ಅಂದ್ಕೊಳ್ಳಿ ಎಷ್ಟಾಯಿತು 20 ಆಯಿತು. ಇನ್ನೆಷ್ಟು ಕಾಯಿನ್ಸ್ ಬೇಕು 10 ಕಾಯಿನ್ಸ್ ಅಂದರೆ 5 ಇಂಟು 10 ಕಾಯಿನ್ಸ್ ಎಷ್ಟು 50 ಅಲ್ವಾ. ಸೊ 50 ಪ್ಲಸ್ 20 ಎಷ್ಟು 70 ರುಪೀಸ್ ಬಂತಾ. ಸೊ ಬೇಸಿಕ್ ಕ್ವಶನ್. ನೆಕ್ಸ್ಟ್ ನೋಡಿ 2443 ಈಸ್ ಡಿವೈಡೆಡ್ ಅಮಾಂಗ್ 363 ಚಿಲ್ಡ್ರನ್ ಸಚ್ ದಟ್ ಈಚ್ ಗರ್ಲ್ ಅಂಡ್ ಈಚ್ ಬಾಯ್ ಗೆಟ್ ₹6 and ₹7 ರೆಸ್ಪೆಕ್ಟಿವ್ಲಿ. ದೆನ್ ಹೌ ಮೆನಿ ಬಾಯ್ಸ್ ಆರ್ ದೇರ್ ಅಂತ ಕೇಳಿದ್ದಾರೆ. ಸೇಮ್ ಟೈಪ್ ಆಫ್ ಕ್ವಶನ್. ಸೊ 2443 ರೂಪಾಯಿಯನ್ನ 363 ಮಕ್ಕಳಿಗೆ ಹಂಚಲಾಗಿದೆ. ಪ್ರತಿ ಹುಡುಗಿಗೆ ಗರ್ಲ್ಸ್ಗೆ 6 ರುಪೀಸ್ ಬಾಯ್ಸ್ಗೆ 7 ರುಪೀಸ್ ನೀಡಿದರೆ ಹುಡುಗರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ನಾವೆಲ್ಲನೂ ಏನು ಅನ್ಕೊಳ್ಳೋಣ 6 ಅಂತಾನೆ ಅನ್ಕೊಳ್ಳೋಣ. ಕ್ಲಿಯರ್. ಸೊ ಇಂಟು 6 ಮಾಡಿದ್ರೆ 8 ಆಯಿತು. 1 ಕ್ಯಾರಿ 6 6 36 ಪ್ಲಸ್ 1 37 ಆಯಿತು. 3 ಕ್ಯಾರಿ 6 3 18 ಪ್ಲಸ್ 3 21 ಆಯಿತು. ಕ್ಲಿಯರ್. ಸೊ ಹಾಗಾದರೆ ಡಿಫ್ರೆನ್ಸ್ ಎಷ್ಟು ನಮ್ಗೆ ಆಗಬೇಕಾಗಿರೋದು ಇಷ್ಟು, ಬಟ್ ಆಗಿರೋದು ಇಷ್ಟು. ಕ್ಲಿಯರಾ. ಸೊ ಡಿಫ್ರೆನ್ಸ್ ಎಷ್ಟು 30ನಲ್ಲಿ 8 ಹೋದರೆ 5 ಆಯಿತು. 30ನಲ್ಲಿ 7 ಹೋದರೆ 6 ಆಯಿತು. 23ಯಲ್ಲಿ 21 ಹೋದರೆ 2 ಆಯಿತು. 265. ಇನ್ನು 265 ಯಾರಿಗೆ ಹಂಚಬೇಕು ಗರ್ಲ್ಸ್ಗಿಂತ ಬಾಯ್ಸ್ಗೆ ಎಷ್ಟು ಜನ ಜಾಸ್ತಿ ಇದ್ದಾರೋ ಅವ್ರಿಗೆ ಹಂಚಬೇಕು. ಎಷ್ಟಿದ್ದಾರೆ ಒಬ್ಬರೇ. 2/1 ಮಾಡಿದ್ರೆ 265 ರುಪೀಸ್. ಕ್ಲಿಯರಾ. ಸೊ ಬೇಸಿಕ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ 54 ಇಷ್ಟು ಎ ಈಸ್ ಆಸ್ ಎ ಇಷ್ಟು 150 ಅಂತ ಕೊಟ್ಟು ಫೈಂಡ್ ದ ಪಾಸಿಟಿವ್ ವ್ಯಾಲ್ಯೂ ಆಫ್ ಎ ಅಂತ ಕೊಟ್ಟಿದ್ದಾರೆ. ರೈಟ್. ಸೊ ಇದು 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 ಅಂತ ಮಲ್ಟಿಪಲ್ ನಿಮ್ಗೆ ಗೊತ್ತಲ್ವಾ. ಸೊ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 54 ಇಂಟು 150. ಕ್ಲಿಯರ್. 54 ಇಂಟು 150ನ ನಾವೇನಂತ ಬರಿಬೋದು 25 ಇಂಟು 6. ಕ್ಲಿಯರ್. ಯಾಕಂದರೆ ಈ 25 ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಆಗಿಬಿಡುತ್ತೆ. ಸೊ ಎ ವ್ಯಾಲ್ಯೂ ಅಲ್ಲಿ 5 ಸಿಗುತ್ತೆ ಅಂತ. ಕ್ಲಿಯರ್. ನೆಕ್ಸ್ಟ್ ಸೊ 54 ಇಂಟು 6 ಎಷ್ಟು 6 4 24 2 ಕ್ಯಾರಿ 6 5 30 ಪ್ಲಸ್ 2 32 324 ಇಂಟು 25 ಆಯಿತು. ಕ್ಲಿಯರ್. ಎ ಸ್ಕ್ವೇರ್ ಇಸ್ ಈಕ್ವಲ್ ಟು. ಸೊ ಹಾಗಾದರೆ ಎ ಇಸ್ ಈಕ್ವಲ್ ಟು ರೂಟ್ 324 ಇಂಟು 25 ಆಗುತ್ತೆ ಅಲ್ವಾ. ಸೊ ರೂಟ್ 324ನ ವ್ಯಾಲ್ಯೂ ಎಷ್ಟು 18 ಆ್ಯಂಡ್ ರೂಟ್ 25ನ ವ್ಯಾಲ್ಯೂ ಎಷ್ಟು 5. ಸೊ ಹಾಗಾದರೆ ಆನ್ಸರ್ ಎಷ್ಟು ನಮಗೆ 90. ಕ್ಲಿಯರಾ. ಸೊ ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಅದೇ ಥರ ನೋಡಿ ನಮಗೆ ಇಫ್ 602 ಬನಾನಾಸ್ ವರ್ ಡಿಸ್ಟ್ರಿಬ್ಯೂಟ್ ಅಮಾಂಗ್ 3 ಮಂಕೀಸ್ 602 ಬಾಳೆಗಳನ್ನು 3 ಕೋತಿಗಳು ಹಂಚುತ್ತಾರೆ. ಯಾವ ರೀತಿ 1/2 1/3 ಹಾಗೂ 1/6 ಅನುಪಾತದಲ್ಲಿ ಹಂಚಲಾಗುತ್ತೆ. ಹಾಗಾದರೆ ಮೊದಲ ಕೋತಿಗೆ ಎಷ್ಟು ಬಾಳೆಹಣ್ಣು ಸಿಕ್ಕವೆ ಅಂತ ಹೇಳಿದ್ದಾರೆ. ಓಕೆ ನೋಡಿ ಈ ಥರ ಬಂದಾಗ ಸೊ ಎಲ್ ಸಿ ಎಮ್ ಎಷ್ಟಪ್ಪ 6. ಸೊ ಇಲ್ಲಿ 2 ಇಂಟು 3 ಇಲ್ಲಿ ಮೇಲ್ಗಡೆ ಮಾಡಿದ್ರೆ ಇದು 3 ಆಯಿತು. 3 ಇಂಟು 2 ಮೇಲ್ಗಡೆ 2 ಮಾಡಿದ್ರೆ 2 ಆಯಿತು. ಇಲ್ಲಿ ಇಂಟು 1 ಮೇಲ್ಗಡೆ 1 ಮಾಡಿದ್ರೆ 1 ಆಯಿತು. ಕ್ಲಿಯರ್. ಸೊ ಟೋಟಲ್ ಎಷ್ಟಾಯಿತು 6 ಯೂನಿಟ್ಗೆ 620 ಬನಾನಾಸ್. ಕ್ಲಿಯರ್. ನಮ್ಗೇನು ಬೇಕು ಮೊದಲನೇ ಮಂಕಿದು ಎಷ್ಟು 3:2:1 ಅನುಪಾತದಲ್ಲಿ ಹಂಚ್ಬಿಡ್ತಾರೆ 3 ಮಂಕೀಸ್ಗೆ. ಕ್ಲಿಯರಾ. ಸೊ ಈ ಥರ 3 1 ಜಾ 3 2 ಜಾ 2 3 0 1 ಜಾ 1 3 0 1 ಜಾ ಎಷ್ಟು 301. ಕ್ಲಿಯರ್. ನೆಕ್ಸ್ಟ್ ನೋಡಿ ಇಫ್ 63 ಇಷ್ಟು ಎ ಈಸ್ ಆಸ್ ಎ ಇಷ್ಟು 175 ಅಂತ ಇದೆ. ಓಕೆ. ಸೊ ಹಾಗಾದರೆ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ 63 ಇಂಟು 175. ಕ್ಲಿಯರಾ. ಸೊ ಇಲ್ಲಿಂದ ನಮಗೆ 25 ಬರುತ್ತೆ. ರೈಟ್. ಸೊ 25 ಬಂದರೆ 5 ಬರುತ್ತೆ. ಹಾಗಾಗಿ 25 ತಗೊಳ್ಳೋಣ. ಸೊ 25 ಇಂಟು 7 175 ಆಯಿತು. ಇಂಟು ಇನ್ನೊಂದು 7 ಇಲ್ಲಿಂದ ಬರುತ್ತೆ ನೋಡಿ. ಕ್ಲಿಯರ್. 7 ಇಂಟು 9 ಮುಗೀತಾ. ಸೊ ರೂಟ್ ಅಲ್ವಾ. ಸೊ ಎ ವ್ಯಾಲ್ಯೂ ಬೇಕಂದ್ರೆ ರೂಟ್ 25 ಅಂದರೆ 5. ರೂಟ್ 2 7 ಇದ್ದರೆ 1 7 ಆಚೆ ಬರುತ್ತೆ. ಆ್ಯಂಡ್ ರೂಟ್ 9ನ ವ್ಯಾಲ್ಯೂ 3. ಕ್ಲಿಯರಾ. ಸೊ ಇದೇನಾಯಿತು 3 ಇಂಟು 5 15 ಆಯಿತು. 15 7 ಜಾ 105 ಆಯಿತು. ಕ್ಲಿಯರ್. ನೆಕ್ಸ್ಟ್ ನೋಡಿ
ಇಫ್ 646 ಬನಾನಾಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ 3 ಮಂಕೀಸ್, 646 ಬಾಳೆಹಣ್ಣುಗಳನ್ನು 3 ಕೋತಿಗೆ ಹಂಚ್ತಾರೆ. ಯಾವ ರೀತಿ? 1/6, 1/9 ಅಂಡ್ 1/4 ಅನುಪಾತದಲ್ಲಿ ಹಂಚಿಬಿಡ್ತಾರೆ. ಹಾಗಾದ್ರೆ ಮೊದಲನೇ ಕೋತಿಗೆ ಎಷ್ಟು ಬಾಳೆಹಣ್ಣು ಸಿಕ್ತು ಅಂತ. ಓಕೆ, ಎಲ್ ಸಿ ಎಮ್ ಎಷ್ಟು? 6 9 4ಗೆ 36 ಅಲ್ವಾ? ರೈಟ್, 36 ಬೇಕಂದ್ರೆ ಇಲ್ಲಿ 6 ಮಾಡ್ತೀವಿ, ಮೇಲ್ಗಡೆನು 6 ಮಾಡ್ತೀವಿ, ಇಲ್ಲಿ 4 ಮಾಡ್ತೀವಿ, ಮೇಲ್ಗಡೆನು 4 ಮಾಡ್ತೀವಿ, ಇಲ್ಲಿ 9 ಮಾಡ್ತೀವಿ, ಮೇಲ್ಗಡೆನು 9 ಮಾಡ್ತೀವಿ. ಟೋಟಲ್ ಯಾವ ಥರ ಹಂಚುತ್ತಿದ್ದಾರೆ ಅವರು? 3 ಕೋತಿಗಳಿಗೆ 6:4:9 ಅನುಪಾತದಲ್ಲಿ ಹಂಚ್ತಾ ಇದ್ದಾರೆ. ಹಾಗಾದರೆ ಎಷ್ಟಾಯ್ತು ಇದು? 19 ಆಯಿತು. ಸೊ 19 ಯೂನಿಟ್ಸ್ನ ವ್ಯಾಲ್ಯೂ ಎಷ್ಟು? 646. ನಮ್ಗೆ ಏನು ಬೇಕು? 6ನ ವ್ಯಾಲ್ಯೂ ಬೇಕು. ಕ್ಲಿಯರ್? ಸೊ 19 3 57 ಆಯಿತು. 64 57 ಆದರೆ ಇನ್ನು 7 ಉಳಿತು, 76 ಆಯಿತು. 4 ಜಾ ಇದು ಇಂಟು 34 ಮಾಡಿದ್ರೆ 4 6 24, 2 ಕ್ಯಾರಿ, 3 6 18 + 2 20. ಸೊ ಆನ್ಸರ್ ಎಷ್ಟು? 204. ಓಕೆನಾ? ಇದು ನೋಡಿ, 9:A=4 ಅಂತ. 9 × 4 ಎಷ್ಟು? 36. ಸೊ ರೂಟ್ 36 ಎಷ್ಟು? 6. ರೈಟ್. ಸೊ ನೆಕ್ಸ್ಟ್ ಕ್ವಶನ್. ಇಫ್ A:B = 1:3. ಓಕೆ. ದೆನ್ B:C ಸಾರಿ A:B ಎಷ್ಟು? 1:3 ಅಂತೆ. ಓಕೆ. B:C ಎಷ್ಟು? 4:3. ಬಿ ಕೆಳಗಡೆ ಬಿ ಬರೆಯೋಣ, ಇದು ಸಿ ಆಯಿತು. ರೈಟ್. ನೆಕ್ಸ್ಟು C:D. ಸಿ ಕೆಳಗಡೆ ಸಿ ಬರೆಯೋಣ, 5:7. ಹಾಗಾದರೆ A:B:C:D ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ನೋಡಿ ಸಿಂಪಲ್ ಇದೆ. ಈ ಥರ ಬಂದಾಗ ಸೊ ಗ್ಯಾಪ್ ಎಲ್ಲಿದ್ದರೆ ಅದನ್ನು ಬರೆದ್ಬಿಡಿ. ಕ್ಲಿಯರ್? ಇಲ್ಲಿ ಗ್ಯಾಪ್ ಇದೆಯಾ, ಅದರ ಪಕ್ಕದ ನಂಬರ್ ಬರೆದ್ಬಿಡಿ. ಇಲ್ಲಿ ಗ್ಯಾಪ್ ಇದೆಯಾ, ಅದ್ರ ಪಕ್ಕದ ನಂಬರ್ ಬರೆದ್ಬಿಡಿ. ಇಲ್ಲಿ ಗ್ಯಾಪ್ ಇದೆಯಾ, ಅದ್ರ ಪಕ್ಕದ ನಂಬರ್ ಬರೆದ್ಬಿಡಿ. ಸಿಂಪಲ್ ಇದೆ. ಓಕೆನಾ? ಸೊ 4 5 ಎಷ್ಟು? 20 ಆಯಿತು. ಸೊ A20 ಬರಬೇಕು, ಒಂದು ಆಪ್ಷನ್ ಹೋಗ್ಬಿಡ್ತು. ಕ್ಲಿಯರ್? ನೆಕ್ಸ್ಟ್ 3 4 12, 12 5 60. ನೆಕ್ಸ್ಟ್ B60 ಬರಬೇಕು, 2 ಆಪ್ಷನ್ ಹೋಯಿತು. ಕ್ಲಿಯರ್? ನೆಕ್ಸ್ಟ್ 3 3 9, 9 5 45. ರೈಟ್? ಸೊ 45 ಬರಬೇಕು, ಆಪ್ಷನ್ ಬಿ. ಕ್ಲಿಯರ್? ನೆಕ್ಸ್ಟ್ ಅದೇ ಥರ ಇಫ್ A:B = ಎಷ್ಟಂತೆ? 1:3. ಸೊ B:C ಎಷ್ಟಂತೆ? 4:3. C:D ಎಷ್ಟಂತೆ? 6:7. ಓಕೆನಾ? ಸೊ ಸೇಮ್ ಟೈಪ್. ಹಾಗಾದರೆ A:B:C:D ಎಷ್ಟು ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ರೈಟ್. ಸೊ ಇಲ್ಲಿ 4, ಇಲ್ಲಿ 6, ಇಲ್ಲಿ 6, ಇಲ್ಲಿ 3, ಇಲ್ಲಿ 3, ಇಲ್ಲಿ 3 ಅಷ್ಟೇ. ಪಕ್ಕದಲ್ಲಿ ಗ್ಯಾಪ್ ಇರುತ್ತಲ್ಲ, ಗ್ಯಾಪ್ ಇದ್ದರೆ ಅದು ಪಕ್ಕದಲ್ಲಿ ಬರ್ಕೊಂಡ್ರೆ ಮುಗೀತು. ಕ್ಲಿಯರ್? ಓಕೆ, ಇಲ್ಲಿ 3 ಹೋಯಿತು, 3 ಹೋಯಿತು, 3 ಹೋಯಿತು, ಇಲ್ಲಿ 3 2 ಹೋಯಿತು. ರೈಟ್? 4 2 ಎಷ್ಟು? 8. ಸ್ಟಾರ್ಟಿಂಗ್ 8 ಬರಬೇಕು, ಒಂದು ಆಪ್ಷನ್ ಹೋಯಿತು. ಕ್ಲಿಯರಾ? ನೆಕ್ಸ್ಟ್ ನೋಡಿ, 4 6 ಎಷ್ಟು? 24. ರೈಟ್? B24 ಬರಬೇಕು, 2 ಆಪ್ಷನ್ ಹೋಯಿತು. ಕ್ಲಿಯರ್? ನೆಕ್ಸ್ಟ್ ಸಿ 3 × 16 ಎಷ್ಟು? 18. ಕ್ಲಿಯರ್? ಸೊ 8 24 18. ಕ್ಲಿಯರ್? ನೆಕ್ಸ್ಟ್ ನೋಡಿ, ಇನ್ ಎ ಬ್ಯಾಗ್ ಕಂಟೈನಿಂಗ್ ರೆಡ್, ಗ್ರೀನ್ ಅಂಡ್ ಪಿಂಕ್ ಟೋಕನ್ಸ್. ಓಕೆ, ಒಂದು ಚೀಲದಲ್ಲಿ ಕೆಂಪು, ಹಸಿರು ಮತ್ತು ಗುಲಾಬಿ ಬಣ್ಣದ ಟೋಕನ್ಗಳಿವೆ. ಓಕೆ, ದ ರೇಷಿಯೋ ಆಫ್ ರೆಡ್ ಟು ಗ್ರೀನ್, ಕೆಂಪು ಟು ಹಸಿರಿಗೆ ಎಷ್ಟಿದೆ? 14:8 ಥರ ಇದೆ. ಓಕೆ, ನೆಕ್ಸ್ಟ್ ಹಾಗೂ ಗುಲಾಬಿ ಇಷ್ಟು ಕೆಂಪು, ಪಿಂಕ್, ಪಿಂಕ್ ಟು ರೆಡ್, ಪಿಂಕ್ ಎಷ್ಟು? 2, ರೆಡ್ ಎಷ್ಟು? 6. ಓಕೆ, ಇದನ್ನು ಇಲ್ಲಿ ಬರೀತೀನಿ. ಇದನ್ನು ನಾವು 1:3 ಅಂತ ಬರಿಬೋದು. ರೈಟಾ? ಇದನ್ನು ನಾವು ಬರ್ಬೋದು 2 7 2 4. ರೈಟ್? ಹಾಗಾದರೆ ಎಷ್ಟು ಬಂತು? 1:3 7:4. ಓಕೆ, ಪಿಂಕು, ರೆಡ್ಡು ಮತ್ತು ಇದು ಗ್ರೀನ್. ಓಕೆನಾ? ರೈಟ್? ಹಾಗಾದರೆ ಇದೆಷ್ಟಾಯ್ತಪ್ಪ? 7 ಆಯಿತು. ಇದೆಷ್ಟಾಯಿತು? 21 ಆಯಿತು. ಇದೆಷ್ಟಾಯಿತು? 4 3 12 ಆಯಿತು. ಕ್ಲಿಯರ್? ಸೊ ಹಾಗಾದರೆ ಅವ್ರು ಕೇಳಿರೋದೇನು? ವಾಟ್ ವಾಸ್ ದ ರೇಷಿಯೋ ಆಫ್ ಗ್ರೀನ್ ಟು ಪಿಂಕ್? ಗ್ರೀನ್ ಎಷ್ಟು? 12, ಪಿಂಕ್ ಎಷ್ಟು? 7. 12:7. ಪಿಂಕ್ ಟು ಗ್ರೀನ್ ಅಲ್ಲ, ಗ್ರೀನ್ ಟು ಪಿಂಕ್. ಓಕೆ, ನೆಕ್ಸ್ಟು ಇನ್ ಎ ಬ್ಯಾಗ್ ಕಂಟೈನಿಂಗ್ ರೆಡ್, ಗ್ರೀನ್ ಅಂಡ್ ಪಿಂಕ್ ಟೋಕನ್ಸ್, ದ ರೇಷಿಯೋ ಆಫ್ ರೆಡ್ ಟು ಗ್ರೀನ್. ರೆಡ್ ಟು ಗ್ರೀನ್ ಯಾವ ಥರ ಇದೆ? 15:19 ಥರ ಇದೆ. ಓಕೆ, ವೈಲ್ ದ ರೇಷಿಯೋ ಆಫ್ ಪಿಂಕ್ ಟು ರೆಡ್, ಪಿಂಕ್ ಟು ರೆಡ್ ಯಾವ ಥರ ಇದೆ? 17:2 ಥರ ಇದೆ. ಕ್ಲಿಯರ್? ಸೊ ಓಕೆ, ಸೊ 17 15 ಎಷ್ಟು?
17 15 ಮಾಡಬೇಕಂದ್ರೆ ಸೆಂಟ್ರಲ್ 16 ಇದೆ. ಸೊ 16 ಸ್ಕ್ವೇರ್ ಮೈನಸ್ 1 ಮಾಡಿದ್ರೆ ಆನ್ಸರ್ ಬರುತ್ತೆ 255. ಅವ್ರು ಏನು ಕೇಳಿದ್ರೆ ವಾಟ್ ವಾಸ್ ದ ರೇಷಿಯೋ ಆಫ್ ಗ್ರೀನ್ ಟು ಪಿಂಕ್. ಸೊ ಪಿಂಕ್ 255 ಬರಬೇಕು, ರೈಟ್. ಸೊ ಒಂದೇ ಆಪ್ಷನ್ ಮುಗಿತಾ, ಪೂರ್ತಿ ಮಾಡೋ ಅವಶ್ಯಕತೆನು, ರೈಟ್. ಅವ್ರು ಏನು ಕೇಳಿದ್ರೆ ನಾವು ಅದನ್ನೇ ಮಾಡಬೇಕು, ಜಾಸ್ತಿ ಮಾಡೋಕೆ ಹೋದ್ರೆ ಟೈಮ್ ವೇಸ್ಟ್ ಆಗುತ್ತೆ. ನೆಕ್ಸ್ಟು, ರಘುಸ್ ರೇಷಿಯೋ ಆಫ್ ಇನ್ಕಮ್ ಟು ಎಕ್ಸ್ಪೆಂಡಿಚರ್ ಈಸ್ 2:1. ರಘುವಿನ ಆದಾಯ ಮತ್ತು ವೆಚ್ಚದ ಅನುಪಾತ 2:1 ಅಂತೆ. ಸೊ ಇದು ಇನ್ಕಮ್ಮು, ಎಕ್ಸ್ಪೆಂಡಿಚರ್, ಸೇವಿಂಗ್, ರೈಟ್. ಸೊ ಇನ್ಕಮ್ಮು 2 ಇದ್ರೆ ಎಕ್ಸ್ಪೆಂಡಿಚರ್ 1 ಮತ್ತು ಇದು 1 ಆಗುತ್ತೆ. ಯಾಕಂದ್ರೆ ಯಾಕೆ ಹೇಳಿ, ಇನ್ಕಮ್ ಇಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ಸ್, ಓಕೆನಾ. ಸೊ ಇದು ನಾವು 200 ಅಂತ ತಗೊಳ್ಳೋಣ, ಇದು 100 ಅಂತ ತಗೊಳ್ಳೋಣ, ಇದು 100 ಅಂತ ತಗೊಳ್ಳೋಣ. ನೆಕ್ಸ್ಟ್ ಓದೋಣ. ಇನ್ಕಮ್ ಇನ್ಕ್ರೀಸ್ಡ್ ಬೈ 30%. ಅವ್ರ ಇನ್ಕಮ್ ಏನಾಗುತ್ತೆ 30% ಜಾಸ್ತಿ ಆಗುತ್ತೆ, 130 ಆಗುತ್ತೆ, ರೈಟ್. ಸೊ 130% ಆಫ್ 200 ಎಷ್ಟು, 2, 2 0 ಹೋಯ್ತು, 130 ಇಂಟು 2 260, ಸಿಂಪಲ್ ಇದೆ. ನೆಕ್ಸ್ಟ್, ಎಕ್ಸ್ಪೆಂಡಿಚರ್ ಡಿಕ್ರೀಸಸ್ ಬೈ 10%. 10% ಡಿಕ್ರೀಸ್ ಆದರೆ ಇನ್ನು ಉಳಿದಿರೋದು 90%, ಅಂದರೆ ಎಷ್ಟು, 90. ಕ್ಲಿಯರ್. ಸೊ 260 90 ಇದೆಷ್ಟು ಆ್ಯಡ್ ಮಾಡಿದ್ರೆ 260 ಆಗುತ್ತೆ, 170, ರೈಟ್. ನೋಡಿ, ಇನ್ಕಮ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ಸ್, ಆರ್ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಸೇವಿಂಗ್ಸ್, ಆರ್ ಇನ್ಕಮ್ ಮೈನಸ್ ಸೇವಿಂಗ್ಸ್ ಇಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್, ಎಲ್ಲನೂ ಒಂದೇ. ಕ್ಲಿಯರಾ? ಓಕೆ. ಹಾಗಾದ್ರೆ ಇಫ್ ದ ಇನಿಷಿಯಲ್ ಎಕ್ಸ್ಪೆಂಡಿಚರ್ ವಾಸ್ 35,000, ಸ್ಟಾರ್ಟಿಂಗ್ ಎಷ್ಟು 35,000 ಅಂತೆ, ರೈಟ್. ಸೊ ಎಕ್ಸ್ಪೆಂಡಿಚರ್ 20 ಹೋಯ್ತು, 20 ಹೋಯ್ತು, ಒಂದನ ವ್ಯಾಲ್ಯೂ 350 ಆಯ್ತು. ಹಾಗಾದ್ರೆ ಫೈಂಡ್ ಇಸ್ ಫೈನಲ್ ಸೇವಿಂಗ್ಸ್, ಅಂತಿಮ ಉಳಿತಾಯ ಎಷ್ಟು, 17, 170. ಸೊ 170 ಇಂಟು 350 ಮಾಡ್ಬೇಕು ನಾವು. ಇಷ್ಟು ಮಾಡಿದ್ರೆ ಮುಗೀತು, ರೈಟ್. ಲಾಸ್ಟಲ್ಲಿ 2 zeros ಬಂದೇ ಬರುತ್ತೆ. 5 7 35, 3 ಕ್ಯಾರಿ, 5 1 5 ಪ್ಲಸ್ 7 ಇಂಟು 3 21, 26 ಪ್ಲಸ್ 3 29, 2 ಕ್ಯಾರಿ, 1 3 3 ಪ್ಲಸ್ 2 5. ಸೊ 595. ಕ್ಲಿಯರ್? ಓಕೆನಾ. ನೆಕ್ಸ್ಟ್ ನೋಡಿ, ದ ಮಾರ್ಕೆಟ್ ಪ್ರೈಸಸ್ ಆಫ್ ಜೋವರ್ ಟು ಗ್ರಾಮ್ ಆರ್ ಇನ್ ದ ರೇಷಿಯೋ 1:5. ಜೋಳ ಮತ್ತು ಕಡಲೆಗಳ ಮಾರುಕಟ್ಟೆ ಬೆಲೆಗಳ ಅನುಪಾತ 1:5 ಆಗಿದೆ. ಒಂದು ಕುಟುಂಬವು ಅವನ ಪ್ರಮಾಣದ ಆಧಾರದ ಮೇಲೆ 4:3 ಅನುಪಾತದಲ್ಲಿ ಬಳಸುತ್ತವೆ. ಜೋಳ ಮತ್ತು ಕಡಲೆ ಮೇಲೆ ಖರ್ಚಿನ ಅನುಪಾತ ಎಷ್ಟು ಅಂತ ಕೇಳಿದ್ರು. ಫ್ಯಾಮಿಲಿ ಕನ್ಸಮ್ಸ್ ದೆಮ್ ಆರ್ ಇನ್ ದ ರೇಷಿಯೋ 4:3 ಬೈ ಕ್ವಾಂಟಿಟಿ. ಫೈಂಡ್ ದ ರೇಷಿಯೋ ಆಫ್ ಎಕ್ಸ್ಪೆಂಡಿಚರ್ ಆನ್ ಜೋವರ್ ಟು ದಟ್ ಗ್ರಾಮ್ ಅಂತ ಕೇಳಿದರು. ಸೊ ಎಕ್ಸ್ಪೆಂಡಿಚರ್ ಏನಾಗುತ್ತಪ್ಪ, ಪ್ರೈಸ್ ಇಂಟು ಕನ್ಸಂಪ್ಷನ್ ಆಗುತ್ತೆ, ಓಕೆನಾ, ರೈಟ್. ಸೊ ಪ್ರೈಸ್ ಕೊಟ್ಟಿದ್ದಾರೆ ಎಷ್ಟು, 1:5, ಅಂಡ್ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ ಎಷ್ಟು, 4:3. ಸೊ ಮಲ್ಟಿಪಲ್ ಮಾಡಿದ್ರೆ ಎಷ್ಟು, 4:, ಮುಗೀತು. ಕ್ಲಿಯರ್? ನೆಕ್ಸ್ಟ್ ಅದೇ ಥರ, ದ ಮಾರ್ಕೆಟ್ ಪ್ರೈಸಸ್ ಆಫ್ ಪ್ಯಾಡಿ ಆ್ಯಂಡ್ ಜೋವರ್ ಆರ್ ಇನ್ ದ ರೇಷಿಯೋ 1:3. ಫ್ಯಾಮಿಲಿ ಇದು ಪ್ರೈಸು, ಕನ್ಸಮ್ಸ್ ದೆಮ್, ಸೊ ಕನ್ಸಂಪ್ಷನ್ ಎಷ್ಟು, 5:7. ಫೈಂಡ್ ದ ರೇಷಿಯೋ ಆಫ್ ಎಕ್ಸ್ಪೆಂಡಿಚರ್ ಕೇಳಿದೆ. ಸೊ ಪ್ರೈಸ್ ಇಂಟು ಕನ್ಸಂಪ್ಷನ್ ಇಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್. ಕ್ಲಿಯರ್? ರೈಟ್. ಓಕೆ. ಸೊ 5:21 ಆಯಿತು. ಸಿಂಪಲ್ ಇದೆ, ಬೇಸಿಕ್ ಕ್ವಶನ್, ಓಕೆನಾ, ರೈಟ್. ಸೊ ಪ್ರೈಸ್ ಇಂಟು ಕನ್ಸಂಪ್ಷನ್ ಇಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್, ಚೆನ್ನಾಗಿ ನೆನ್ಪಿಟ್ಕೋಬೇಕು. ಕ್ಲಿಯರ್? ನಾನು ಅದೇ ಕೆಲಸಕ್ಕೆ ನಿಮಗೆ ಫಸ್ಟ್ ಕ್ವಶನ್ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಹೇಳ್ತೀನಿ, ಇನ್ನು ಉಳಿದಿರೋಂಥವ್ರು ರಿಪೀಟೆಡ್ ಅಂತ ನನಗೆ ಗೊತ್ತಾ ಆಲ್ರೆಡಿ. ಕ್ಲಿಯರಾ? ಬಿಕಾಸ್ ನೋಡಿ, ನಾನೇ ಕ್ವಶನ್ಸ್ ಮಾಡಿರೋದು 4 to 5 ಕ್ವಶನ್ಸ್ ಅದೇ ಥರ ಮಾಡಿದ್ದೀನಿ. ಒಂದು ಕ್ವಶನ್ ನಿಮಗೆ ಕ್ಲಾರಿಟಿಯಾಗಿ ಹೇಳ್ತೀನಿ, ಇನ್ನು 3 to 4 ಕ್ವಶನ್ಸ್ ನಾವು ಏನು ಮಾಡೋಣ, ಸ್ವಲ್ಪ ಸ್ಪೀಡಾಗಿ, ಬಿಕಾಸ್ ಎಕ್ಸಾಮ್ದ ಒಂದು ನಿಮಗೆ ಗೊತ್ತಾಗಬೇಕು ಕ್ಲೈಮೇಟ್ ಯಾವ ಥರ ಇರುತ್ತೆ ಅಂತ ಎಕ್ಸಾಮಲ್ಲಿ. ಕ್ಲಿಯರಾ? ನಾವು ಯಾವ ಥರ ಮಾಡ್ಬೋದು, ಈ ಥರನೇ ಸಿಂಪಲ್ಲಾಗಿ ಮಾಡ್ಬೋದು, ರೈಟ್. ದ ಮಂತ್ಲಿ ಇನ್ಕಮ್ಸ್ ಆಫ್ 2 ಫ್ರೆಂಡ್ಸ್ ಆಶಿಶ್ ಅಂಡ್ ಕಿರಣ್ ಆರ್ ಇನ್ ದ ರೇಷಿಯೋ 5:8. ಇನ್ಕಮ್ ಯಾವ ಥರ ಇದೆ, 5:8 ಅಂತ, ಓಕೆ. ಅಂಡ್ ಈಚ್ ಆಫ್ ದೆಮ್ ಸೇವ್ಸ್ 75,000. ಸೇವಿಂಗ್ಸ್ ಎಷ್ಟು, 75,000 ಇಬ್ರು ಒಂದು ಮಂತ್ಗೆ. ಇಫ್ ದ ರೇಷಿಯೋ ಆಫ್ ದರ್ ಮಂತ್ಲಿ ಎಕ್ಸ್ಪೆಂಡಿಚರ್ ಈಸ್ 2:4, ಫೈಂಡ್ ದ ಮಂತ್ಲಿ ಇನ್ಕಮ್ ಆಫ್ ಆಶಿಶ್ ಅಂತ ಕೇಳಿದ್ದಾರೆ. ಓಕೆ. ಆಶಿಶ್ ಮತ್ತು ಕಿರಣ್ ಅವರ ಮಾಸಿಕ ಆದಾಯಗಳ ಅನುಪಾತ 5:8 ಇದೆ. ಓಕೆ. ಇಬ್ಬರು ಪ್ರತಿ ತಿಂಗಳು 75,000 ಉಳಿತಾಯ ಮಾಡುತ್ತಾರೆ. ಅವರ ಮಾಸಿಕ ವೆಚ್ಚದ ಅನುಪಾತ 2:4 ಆಗಿದ್ರೆ ಆಶಿಶ್ ಅವರ ಮಾಸಿಕ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ಥರ ಟೈಪ್ ಆಫ್ ಕ್ವಶನ್ಗೆ ನಾವೇನು ಮಾಡ್ಬೋದು, CPR ಮೆಥಡ್ ಮಾಡ್ಬೋದು. ಕ್ಲಿಯರ್? ಸೊ ಕಾನ್ಸ್ಟೆಂಟ್ ಪ್ರಾಡಕ್ಟ್ ರೇಷಿಯೋ,
ಓಕೆನಾ. ಡೈರೆಕ್ಟ್ ನೀವೇನೂ ಇಲ್ಲ ತೋರಿಸ್ತೀನಿ. ಇನ್ಕಮ್ದು ಬರ್ಕೊಳ್ಳಿ ಎಷ್ಟಪ್ಪ, 5:8. ಎಕ್ಸ್ಪೆಂಡಿಚರ್ದು ಬರ್ಕೊಳ್ಳಿ 2:4. ಸೇವಿಂಗ್ಸ್ದು ಬರ್ಕೊಳ್ಳಿ ಎಷ್ಟು, ಅಮೌಂಟು 75,000 ಬರ್ಕೊಂಡಿದ್ರೆ. ಈಗ ಏನೂ ಇಲ್ಲ, ಜಸ್ಟ್ ಕ್ರಾಸ್ ಮಲ್ಟಿಪಲ್ ಮಾಡಿ. ಸೊ 20, 16. ಸೊ 20 16 ಅಂದರೆ ಎಷ್ಟು, 4. ಈಗ ಅದೇ ಥರ ಇದು 75,000, ಇಬ್ಬರು 75 ಮಾಡ್ತಾರಲ್ಲ, ಅದೇ ಥರ ಕ್ರಾಸ್ ಮಲ್ಟಿಪಲ್ ಮಾಡಿ. ಸೊ 75 1,50,000 ಆಯಿತು, ಇದು 3,00,000 ಆಯಿತು. ಸೊ ಡಿಫ್ರೆನ್ಸ್ ಎಷ್ಟು, 1,50,000. ಕ್ಲಿಯರ್. ಸೊ 4ನ ವ್ಯಾಲ್ಯೂ 1,50,000 ಆದರೆ ನಮಗೇನು ಬೇಕು, ಬೇಕು 5ನ ವ್ಯಾಲ್ಯೂ ಬೇಕು. ಮಾಡೋಣ. 4 3 ಜ 12, ಇನ್ನೆಷ್ಟು ಉಳಿತು, 30 ಮೀನ್ಸ್ 7 ಜ 28 ಆಯಿತು, ಇನ್ನು 20 ಉಳಿತು 5 ಜ. ಇದು 375 5 ಮಾಡಿದ್ರೆ 5 5 ಜ 25, 2 ಕ್ಯಾರಿ 7 5 ಜ 35 ಪ್ಲಸ್ 2 37, 3 ಕ್ಯಾರಿ 3 5 ಜ 15 ಪ್ಲಸ್ 3 18 70. ಕ್ಲಿಯರ್ ಇದೆಯಾ, ಬೇಸಿಕ್ ಕ್ವಶನ್. ಯಾವಾಗಲೂ ಸಮೇತ ಇನ್ಕಮ್ ಎಕ್ಸ್ಪೆಂಡಿಚರ್ ಸೇವಿಂಗ್ಸ್ ಈ ಥರ ಕೊಟ್ಟರೆ ನಾವು ಈ ಥರ ಕ್ಲಾಸ್ ಮಲ್ಟಿಪ್ಲೈ ಮಾಡಿ ಇನ್ಕಮ್ ಎಕ್ಸ್ಪೆಂಡಿಚರ್ಗೆ ಡಿಫ್ರೆನ್ಸಸ್ ತೆಗೆದ್ರೆ ಅದು ಸೇವಿಂಗ್ಸ್ನ ಡಿಫ್ರೆನ್ಸ್ ತೆಗೆದ್ರೆ ನಮ್ಗೆ ಬರುತ್ತೆ ಒಂದು ರೇಷಿಯೋದು. ಕ್ಲಿಯರ್. ಒಂದನ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಲ್ವ, ಸೊ ಹಂಗೆ ಮಾಡ್ಬೋದು. ನೆಕ್ಸ್ಟ್ ದ ಮಂತ್ಲಿ ಇನ್ಕಮ್ಸ್ ಆಫ್ 2 ಫ್ರೆಂಡ್ಸ್ ಚೇತನ್ ಅಂಡ್ ಪೀಪಲ್ ಆರ್ ಇನ್ ದ ರೇಷ್. ಇಲ್ಲಿ ನೋಡಿ, ಓಕೆ ನಿಮಗೆ ತೋರಿಸ್ತೀನಿ ನೋಡಿ. ಇದನ್ನ ಕಾಮನ್ ಆಗಿ ಮಾಡೋದು ಯಾವ ಥರ ಅಂದರೆ, ಇನ್ಕಮ್ ಎಷ್ಟಪ್ಪ 5x ಚೇತನ್ದಿದು 9x. ಸೇವಿಂಗ್ಸ್ ಎಷ್ಟು 45,000. ಈ ಸೇವಿಂಗ್ಸ್ ಎಷ್ಟು 45,000 ರೈಟ್. ಸೊ ಎಕ್ಸ್ಪೆಂಡಿಚರ್ ಎಷ್ಟು 2/4 ಈ ಥರ ಮಾಡಬೇಕಾಗುತ್ತೆ ನಮ್ಗೆ. ಕ್ಲಿಯರ್. ಸೊ ಅದನ್ನೇ ನಾವು ಡೈರೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ಓಕೆನಾ, ರೈಟ್. ದ ಮಂತ್ಲಿ ಇನ್ಕಮ್ಸ್ ಆಫ್ 2 ಫ್ರೆಂಡ್ಸ್ ಚೇತನ್ ಅಂಡ್ ವಿಪುಲ್ ಆರ್ ಇನ್ ದ ರೇಷಿಯೋ ಎಷ್ಟು, 5:9. ಓಕೆ. ಅಂಡ್ ಈಚ್ ಆಫ್ ದಮ್ ಸೇವ್ಸ್ 45,000. ಸೊ ಒಂದು ವೇಳೆ ಬೇರೆ ಬೇರೆ ಮಾಡಿದರೆ ನೀವು ಬೇರೆ ಬೇರೆ ಬರ್ಕೋಬೇಕಾಗುತ್ತೆ. ಓಕೆನಾ. 45 ಈಚ್ ಅಂತ ಕಟ್ಟಿದರೆ ಸೊ ಹಾಗಾಗಿ 45,000. ಓಕೆನಾ. ಒಂದು ವೇಳೆ ಚೇತನ್ 45,000 ವಿಪುಲ್ 50,000 ಆಗಿದ್ರೆ ಇಲ್ಲಿ ನಾವು 50 ಬರ್ಕೋಬೇಕಾಗುತ್ತೆ. ಓಕೆನಾ, ರೈಟ್. ಸೊ ಇಫ್ ದ ರೇಷಿಯೋ ಆಫ್ ದರ್ ಮಂತ್ಲಿ ಎಕ್ಸ್ಪೆಂಡಿಚರ್ ಇಸ್ 2:4, ಡೈರೆಕ್ಟ್ ಮಾಡಿದ್ರೆ ನಮ್ಗೆ ಇನ್ಕಮ್ದು ಸಿಗ್ಬಿಡುತ್ತೆ. ರೈಟಾ. ಒನ್ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಬೇಕು. 20 ಆಯಿತು, ಇದು 18 ಆಯಿತು. 20 18 ಹೋದರೆ 2 ಆಯಿತು. ರೈಟ್. ಸೊ ಇದು ನೋಡಿ, ನಿಮಗೆ ಡೈರೆಕ್ಟಾಗಿ ಹೇಳ್ತೀನಿ, ಇದು ಈಕ್ವಲ್ ಆಗಿದ್ದರೆ ಡೈರೆಕ್ಟಾಗಿ ಜಸ್ಟ್ 2 ಡಿಫ್ರೆನ್ಸ್ ಇಂಟು ಇಷ್ಟು ಮಾಡಿ ಬರುತ್ತೆ. 2 × 45 ಎಷ್ಟು, 90K. ನೀವು ಕಾಮನ್ ಆಗಿ ಮಾಡಿದ್ರೆ ಅದೇ ಬರುತ್ತೆ, 90K 180K. ಡಿಫ್ರೆನ್ಸ್ ಎಷ್ಟು, 90Kನೇ ಬರುತ್ತೆ. ಓಕೆನಾ. ಸೊ ಒನ್ನ ವ್ಯಾಲ್ಯೂ ಎಷ್ಟು, 45K ಆಗುತ್ತೆ. ನಮ್ಗೆ ಬೇಕಾಗಿರೋದೇನು, ದ ಮಂತ್ಲಿ ಇನ್ಕಮ್ ಆಫ್ ಚೇತನ್ದೆಷ್ಟು 5. ಓಕೆನಾ. ಸೊ 5 × 45 ಎಷ್ಟು, ದಟ್ ಈಸ್ 225. ಕ್ಲಿಯರಾ. ಸೇಮ್ ಅದೇ ಥರ ದ ಮಂತ್ಲಿ ಇನ್ಕಮ್ಸ್ ಆಫ್ 2 ಫ್ರೆಂಡ್ಸ್ ಚೇತನ್ ಅಂಡ್ ವಿಪುಲ್ ಎಷ್ಟು, 5:9. ಡೈರೆಕ್ಟಾಗಿ ಮಾಡೋಣ. ಓಕೆನಾ. ನೆಕ್ಸ್ಟ್ ಎಕ್ಸ್ಪೆಂಡಿಚರ್ ಎಷ್ಟು, 1:3. ಸೇವ್ ಮಾಡಿರೋದು ಎಷ್ಟು, 51,000. ರೈಟ್. 59 ಡಿಫ್ರೆನ್ಸ್ ಎಷ್ಟು, 6 ಆಯಿತು. ಇದೆಷ್ಟು 2 × 52 ಎಷ್ಟು, 51 ಎಷ್ಟು, 02. ಸರ್ ನಮಗೇನು ಬೇಕು, 5ನ ವ್ಯಾಲ್ಯೂ ಬೇಕು. ಸೊ 6 1 ಜ 6, ಇನ್ನೆಷ್ಟು ಉಳಿತು, 4 ಉಳಿತು, 42 ಮೀನ್ಸ್ 17 5 ಎಷ್ಟು, 85,000. ಈಗ ಅರ್ಥ ಆಯ್ತಾ. The price per unit of lemon candy to strawberry candy is in the ratio 4:14, and a family consumes them in the ratio 23:2 by quantity. Find the ratio of the expenditure on strawberry candy to that lemon candy ಅಂತ ಕೇಳಿದ್ರು. ಓಕೆ. ಲೆಮನ್ ಕ್ಯಾಂಡಿ ಮತ್ತು ಸ್ಟ್ರಾಬೆರಿ ಕ್ಯಾಂಡಿಗಳ ಪ್ರತಿ ಘಟಕದ ಬೆಲೆ ಅನುಪಾತ 4:14 ಆಗಿದೆ. ಸೊ ಪ್ರೈಸು, ಕನ್ಸಂಪ್ಷನ್ನು, ನಮ್ಗೇನು ಬೇಕು, ಎಕ್ಸ್ಪೆಂಡಿಚರ್ ಬೇಕು ಅಲ್ವಾ, ಈಸಿದೆ. ಕುಟುಂಬವು ಅವನ ಪ್ರಮಾಣದ ಆಧಾರದ ಮೇಲೆ 23:2 ಇದೆ ಅಂದರೆ ಕನ್ಸಂಪ್ಷನ್ನು. ಸ್ಟ್ರಾಬೆರಿ ಕ್ಯಾಂಡಿ ಮೇಲಿನ ಖರ್ಚು ಮತ್ತು ಲೆಮನ್ ಕ್ಯಾಂಡಿ ಮೇಲಿನ ಖರ್ಚಿನ ಅನುಪಾತ ಎಷ್ಟು ಅಂತ. ಎಕ್ಸ್ಪೆಂಡಿಚರ್ ಬೇಕಂದ್ರೆ ಪ್ರೈಸ್ ಇಂಟು ಕನ್ಸಂಪ್ಷನ್ ಮಾಡೋದು ಅಷ್ಟೇ. 2 1 ಜ ಎಷ್ಟು ಬಂತು, 23:7 ಬಂತು. ಯಾವುದಕ್ಕೆ, ಬಟ್ ಕೇಳಿರೋದೇನು, ಸ್ಟ್ರಾಬೆರಿ ಕ್ಯಾಂಡಿ ಟು ಲೆಮನ್ ಕ್ಯಾಂಡಿ. ಲೆಮನ್ ಕ್ಯಾಂಡಿ, ಇದು ಸ್ಟ್ರಾಬೆರಿ ಕ್ಯಾಂಡಿ. ಸೊ ಸ್ಟ್ರಾಬೆರಿ ಕ್ಯಾಂಡಿ ಎಷ್ಟು, 7. ಲೆಮನ್ ಕ್ಯಾಂಡಿ ಎಷ್ಟು, 23. ಕ್ಲಿಯರ್.
ಸೊ ಅದೇ ಕಾನ್ಸೆಪ್ಟೇ. ಏನು ಕಾನ್ಸೆಪ್ಟು? ಪ್ರೈಸ್ ಇಂಟು ಕನ್ಸಂಪ್ಷನ್ ಇಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್. ನೆಕ್ಸ್ಟ್ ನೋಡಿ, ದ ಪ್ರೈಸಸ್ ಆಫ್ ಆರ್ಟಿಕಲ್ಸ್ ಆಫ್ ಟೈಪ್ಸ್ ಪಿ ಕ್ಯೂ ಆರ್ 280, 180 and 100 respectively. Raju purchases 3 articles in the ratio 3:4:3, spending a total of 27,900. How many articles of type Q did he buy ಅಂತ ಕೇಳಿದ್ದಾರೆ. ಪಿ ಕ್ಯೂ ಮತ್ತು ಆರ್ ವಿಧದ ವಸ್ತುಗಳ ಬೆಲೆಗಳು ಕ್ರಮವಾಗಿ ಈ ಥರ ಇದ್ದಾವೆ. ಯಾವ ಥರ? ಇದು ಪಿ ಮತ್ತು ಇದು ಕ್ಯೂ, ಇದು ಆರ್. 280, 180 ಮತ್ತು 100 ಥರ ಇದ್ದಾವೆ ಪ್ರೈಸಸ್. ಕ್ಲಿಯರ್? ನೆಕ್ಸ್ಟು, ರಾಜೀವ್ ಇವುಗಳನ್ನು 3:4:3 ಅನುಪಾತದಲ್ಲಿ ಖರೀದಿಸಿ ಒಟ್ಟು 27,900 ಖರ್ಚು ಮಾಡ್ತಾನೆ. ಅಂದರೆ ಅವನು ಕ್ಯೂ ವಿಧದ ಎಷ್ಟು ವಸ್ತುಗಳನ್ನ ಖರೀದಿಸಿದ್ದಾನೆ ಅಂತ ಹೇಳಿದ್ದಾರೆ. ಸೊ ಇವರು ಏನು ಮಾಡ್ತಾರೆ, 3 ಆರ್ಟಿಕಲ್ಸ್ನ ತಗೊತಾರೆ. 280, 180, 100 rupees ಅನ್ನೋ ಒಂದು ಪ್ರೈಸಸ್. ಎಷ್ಟು ತಗೊತಾರೆ? 3 ಆರ್ಟಿಕಲ್ಸು, 4 ಆರ್ಟಿಕಲ್ಸು, 3 ಆರ್ಟಿಕಲ್ಸನ್ನ ತಗೊತಾರೆ. ಸೊ ಟೋಟಲ್ ಎಷ್ಟು ಸ್ಪೆಂಡ್ ಮಾಡ್ತಾರೆ? 27,900 ರೂಪಾಯಿ ಸ್ಪೆಂಡ್ ಮಾಡ್ತಾರೆ. ಹಾಗಾದರೆ ಕ್ಯೂ ಎಷ್ಟು ಟೈಪ್ ಆಫ್ ಆರ್ಟಿಕಲ್ಸ್ನ ತಗೊಂಡಿದ್ದಾರೆ ಅಂತ ಕ್ಲಿಯರಾ? ಸೊ ಏನೂ ಇಲ್ಲ, ಜಸ್ಟ್ ಮಲ್ಟಿಪಲ್ ಮಾಡಿದ್ರೆ ನಮಗೆ ಟೋಟಲ್ ಪ್ರೈಸ್ನ ವ್ಯಾಲ್ಯೂ ಸಿಗುತ್ತೆ, ರೈಟ್? 28 into 3 ಎಷ್ಟು? 84 ಅಂದರೆ 840 ಆಯಿತು. 18 into 4 ಎಷ್ಟು? 720 ಆಯಿತು. 100 into 3 ಎಷ್ಟು? 300 ಆಯಿತು. ಕ್ಲಿಯರ್? 300 plus 720, 1020, 1020 plus 840, 1860. ಸೊ 1860ನ ವ್ಯಾಲ್ಯೂ ಎಷ್ಟು? 27,900. ನಮ್ಗೆ ಏನು ಬೇಕು? ಕ್ಯೂ ಅಂದರೆ 4. ಕ್ಲಿಯರಾ? ಹೋಯಿತು. 186 186 ಎಷ್ಟು ಉಳಿತು? 9ನಲ್ಲಿ ಇಟ್ಟಿದ್ರೆ 3 ಉಳಿತು. 17ನಲ್ಲಿ ಇಟ್ಟಿದ್ರೆ 9 ಉಳಿತು. ಕ್ಲಿಯರ್? ಸೊ 0. 186 5 ಮುಗೀತು. ಇಲ್ಲಿ 14 5 ಎಷ್ಟಪ್ಪ? 60. ಕ್ಲಿಯರ್? ಸೊ ಹಾಗಾದ್ರೆ ಎಷ್ಟು ಟೈಪ್ಸ್ ತಗೊಳ್ತಾರೆ? 15 ಟೈಪ್ಸ್. ಇವೆಲ್ಲ ಗ್ರಾಜುಯೇಟ್ ಲೆವೆಲಲ್ಲಿ ತುಂಬ ಪ್ರಶ್ನೆಗಳು ಕೇಳಿದ್ರು ಅಲ್ವಾ, ರೈಟ್? ದ ಪ್ರೈಸಸ್ ಆಫ್ ಈಚ್ ಆರ್ಟಿಕಲ್ಸ್ ಟೈಪ್ ಆಫ್ ಪಿ ಕ್ಯೂ ಆರ್ 280, 180 and 100 ಥರ ಇದ್ದಾವೆ. ಸೊ ಕಿಶೋರ್ ಬೈಸ್ ಆರ್ಟಿಕಲ್ಸ್ ಈಚ್ ಟೈಪ್ ಆಫ್ 3:4:5 ಫಾರ್ ಟೋಟಲ್ ಎಷ್ಟಿಗೆ? 6,180 ರೂಪಾಯಿಗೆ. ಹಾಗಾದರೆ ಹೌ ಮೆನಿ ಆರ್ಟಿಕಲ್ಸ್ ಟೈಪ್ ಕ್ಯೂ ಡಿ ಡಿ ಪರ್ಚೇಸ್ ಅಂತ ಕೇಳಿದ್ದಾರೆ. ಪಿ ಕ್ಯೂ ಆರ್ ವಿಧದ ಪ್ರತಿಯೊಂದು ವಸ್ತುವಿನ ಬೆಲೆ ಕ್ರಮವಾಗಿ 280 ರೂಪಾಯಿ, 180 ರೂಪಾಯಿ, 100 ರೂಪಾಯಿ ಆಗಿದೆ. ಕಿಶೋರ್ ಇವುಗಳನ್ನು 3:4:5 ಅನುಪಾತದಲ್ಲಿ 6,180ಕ್ಕೆ ಖರೀದಿಸಿದ್ದಾನೆ. ಅವನು ಕ್ಯೂ ವಿಧದ ಎಷ್ಟು ವಸ್ತುಗಳನ್ನ ಖರೀದಿಸಿದ್ದಾನೆ ಅಂತ ಫೈಂಡ್ ಔಟ್ ಮಾಡಬೇಕಂದ್ರೆ ಈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಸೊ 4ನ ಮಲ್ಟಿಪಲ್ ಆನ್ಸರ್ ಆಗಿರುತ್ತೆ. ಇದು ಇಲ್ಲ, ಇದು ಇಲ್ಲ, 2 ಇದ್ದಾವೆ. ಸೊ ಹಾಗಾಗಿ ನಾವು ಮಾಡಲೇಬೇಕಾಗುತ್ತೆ. ಕ್ಲಿಯರ್? ಸೊ 28 3 840 ಬಂತು. 18 4 720 ಬಂತು. 100 5 500 ಬಂತು. ಕ್ಲಿಯರ್? ಸೊ ಇಷ್ಟನ ವ್ಯಾಲ್ಯೂ ಎಷ್ಟು? ಇಷ್ಟು 1220 ಆಯಿತು. ಪ್ಲಸ್ 840 6 2, ರೈಟ್? ಓಕೆ. ಸೊ 2016ನ ವ್ಯಾಲ್ಯೂ ಎಷ್ಟಪ್ಪ? 6,180. 0 ಹೋಯಿತು. 3 ಸರ್ ಹಿಂಗೆ 6 ಲಾಸ್ಟಲ್ಲಿ 18 ಇದೆ. 6 3 ಎಷ್ಟು? ಲಾಸ್ಟಲ್ಲಿ 8 ಬರಬೇಕು. ಕ್ಲಿಯರ್? ಸೊ 3 ಹಾಗಾದ್ರೆ ನಮ್ಗೆ ಆರ್ಟಿಕಲ್ಸ್ ಯಾವ್ದು ಬೇಕು? ಕ್ಯೂದು ಎಷ್ಟು? 4 into 3 ಎಷ್ಟು? 12. ಕ್ಲಿಯರ್? ನೆಕ್ಸ್ಟು, ದ ರೇಷಿಯೋ ಆಫ್ 20 hours to 7 days ಈಸ್ ಈಕ್ವಲ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದರೆ, 20 ಗಂಟೆಗಳನ್ನು ಮತ್ತು 7 ದಿನಗಳ ಅನುಪಾತವು ಕೆಳಗಿನ ಯಾವುದು ಸಮಾನವಾಗಿರುತ್ತದೆ ಅಂತ. ಸೊ 20 hours ಅಂದರೆ 20 ಅವರ್ ಬರ್ಕೊಳ್ಳಿ. 7 ದಿನ ಅಂದರೆ 7 into 24 ಅವರ್. ಕ್ಲಿಯರ್? ಇದು ಅವರ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಅವರ್ಸ್ನ ಕನ್ವರ್ಟ್ ಮಾಡಿ. ಕ್ಲಿಯರ್? ಸೊ 4 5 4 6 ಆನ್ಸರ್ ಏನು? 5:76 ಎಷ್ಟು? 42. ಕ್ಲಿಯರಾ? ನೆಕ್ಸ್ಟ್ ಅದೇ ಥರ ದ ರೇಷಿಯೋ ಆಫ್ 38 hours ಇಷ್ಟು 2 days ಅಂದರೆ 2 into 24 hours ಈಸ್ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾರೆ. 2 1 2 19 ಸೊ 19:24. ಇನ್ನು ಇದೇನಾದರೂ ಭಾಗ ಆಗುತ್ತಾ? ಭಾಗ ಆಗಲ್ಲ. ಸೊ ಆನ್ಸರ್ ಏನು? 19:24. ಕ್ಲಿಯರ್? ನೆಕ್ಸ್ಟು, ದ ರೇಷಿಯೋ ಆಫ್ ನಂಬರ್ ಆಫ್ ಗರ್ಲ್ಸ್ ಅಂಡ್ ಬಾಯ್ಸ್ ಪಾರ್ಟಿಸಿಪೇಟಿಂಗ್ ಇನ್ ಸ್ಪೋರ್ಟ್ಸ್ ಆಫ್ ಎ ಸ್ಕೂಲ್ ಈಸ್ 1:7. ಇಫ್ ದ ನಂಬರ್ ಆಫ್ ಗರ್ಲ್ಸ್ ಇಸ್ 300, ಡಿಟರ್ಮೈನ್ ದ ನಂಬರ್ ಆಫ್ ಬಾಯ್ಸ್ ಪಾರ್ಟಿಸಿಪೇಟಿಂಗ್
ಸ್ಪೋರ್ಟ್ಸ್ ಅಂತ ಕೇಳಿದ್ದಾರೆ. ಓಕೆ. ಒಂದು ಶಾಲೆಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸುವ ಹುಡುಗಿಯರು ಮತ್ತು ಹುಡುಗರ ಅನುಪಾತ 1:7 ಇದೆ. ಓಕೆ. ಇದರಲ್ಲಿ ನಂಬರ್ ಆಫ್ ಗರ್ಲ್ಸ್ ಎಷ್ಟು 300 ಇರುತ್ತೆ. ಸೊ ಇಲ್ಲಿ ಏನಿಷ್ಟಿದೆ ಒಂದು ಅನುಪಾತ. ಸೊ ಒಂದು ಅನುಪಾತ 300ಗೆ ಈಕ್ವಲ್ ಆದರೆ ಬಾಯ್ಸ್ ಕೇಳಿದಾರ. ಸೊ ಬಾಯ್ಸ್ ಆಗಾದ್ರೆ ಎಷ್ಟು 7 × 300 ದಟ್ ಇಸ್ 2100. ಬೇಸಿಕ್ ಕ್ವಶನ್. ಕ್ಲಿಯರ್. ನೆಕ್ಸ್ಟ್, ದ ರೇಷಿಯೋ ಆಫ್ ನಂಬರ್ ಆಫ್ ಗರ್ಲ್ಸ್ ಅಂಡ್ ಬಾಯ್ಸ್ ಪಾರ್ಟಿಸಿಪೇಟಿಂಗ್ ಇನ್ ದ ಸ್ಪೋರ್ಟ್ಸ್ ಆಫ್ ಎ ಸ್ಕೂಲ್ ಈಸ್ 2:5 ಅನುಪಾತದಲ್ಲಿ ಇದೆ. ಗರ್ಲ್ಸ್ ಇಷ್ಟು ಬಾಯ್ಸ್. ಓಕೆ. ಇಫ್ ದ ನಂಬರ್ ಆಫ್ ಗರ್ಲ್ಸ್ ಇಸ್ 200. ಓಕೆನಾ. ಸೊ ಒಂದು ವ್ಯಾಲ್ಯೂ ಎಷ್ಟಾಗುತ್ತೆ 100 ಆಗುತ್ತೆ. ಸೊ ಬಾಯ್ಸ್ ಕೇಳಿದಾರೆ ಅಂದ್ರೆ ಆನ್ಸರ್ ಎಷ್ಟು? ಕ್ಲಿಯರ್. ನೆಕ್ಸ್ಟ್ ನೋಡಿ, ದ ರೇಷಿಯೋ ಆಫ್ 3 ನಂಬರ್ಸ್ ಈಸ್ 10:21:16 ಅಂತ ಇದೆ. ಓಕೆ. ಇಫ್ 60% ಆಫ್ ದ ಫಸ್ಟ್ ನಂಬರ್ 60% ಆಫ್ ದ ಫಸ್ಟ್ ನಂಬರ್ ಈಸ್ 12 ಅಂತವು 60% 12 ಆದರೆ ಸೊ 100 ವ್ಯಾಲ್ಯೂ ಎಷ್ಟಾಗುತ್ತೆ? ಹೋಯ್ತು 2 ಜ, ಇದು ಹೋಯ್ತು 2 ಜ 20 ಆಗುತ್ತೆ. ಕ್ಲಿಯರ್. ಸೊ ಇದು ಎಷ್ಟಾಗುತ್ತೆ? 20 ಆಗುತ್ತೆ. ರೈಟ್. 60% 12 ಆದರೆ 100% 12 ಆಗುತ್ತೆ. ದೆನ್ ವಾಟ್ ವುಡ್ 40% ಆಫ್ ದ ಡಿಫರೆನ್ಸ್ ಆಫ್ ದ ಥರ್ಡ್ ಆ್ಯಂಡ್ ಸೆಕೆಂಡ್ ನಂಬರ್ ಬಿ ಅಂತ ಕೇಳಿದರೆ, ಹಾಗಾದರೆ ಮೂರನೇ ಮತ್ತು ಎರಡನೇ ಸಂಖ್ಯೆಗಳ ವ್ಯತ್ಯಾಸದ 40% ಎಷ್ಟು ಅಂತ ಕೇಳಿದ್ದಾರೆ. ಓಕೆ. ಸೊ 10ನೇ ವ್ಯಾಲ್ಯೂ 20 ಅಂದರೆ ಇದು 2ರಿಂದ ಮಲ್ಟಿಪಲ್ ಆಗುತ್ತೆ. ಇಲ್ಲೂ 2ರಿಂದ ಮಲ್ಟಿಪಲ್ ಅಂದರೆ ಇದು 42 ಆಯಿತು. ಇಲ್ಲೂ 2ರಿಂದ ಮಲ್ಟಿಪಲ್ ಅಂದರೆ ಇದು 32 ಆಯಿತು. ಸೊ ಡಿಫರೆನ್ಸ್ ಎಷ್ಟು? 10. ಕ್ಲಿಯರ್. ಬಟ್ ಅವ್ರು ಕೇಳಿರೋದೇನು? ಇದಕ್ಕೆ 40% ಅಲ್ವಾ. ಸೊ 40% ಆಫ್ 10 ಎಷ್ಟಪ್ಪ? ಪರ್ಸೆಂಟೇಜು 2 ಜೀರೋಸ್ ಹೋಯ್ತು. 4 × 1 ಎಷ್ಟು? 4. ಕ್ಲಿಯರ್. ನೆಕ್ಸ್ಟ್ ನೋಡಿ, ದ ರೇಷಿಯೋ ಆಫ್ 3 ನಂಬರ್ಸ್ ಇಸ್ 12:14:4 ಅಂತ ಇದೆ. ಇಫ್ 25% ಆಫ್ ದ ಫಸ್ಟ್ ನಂಬರ್ ಈಸ್ 18, ಅವ್ರು ಹೇಳಿದರೆ 25% ಆಫ್ ದ ಫಸ್ಟ್ ನಂಬರ್ 18 ಆದರೆ ಸೊ 100ನ ವ್ಯಾಲ್ಯೂ ಎಷ್ಟಾಗುತ್ತೆ? 25 ಅಂದರೆ 25 4. ಸೊ 4 × 18 ಎಷ್ಟು? 72% ಆಗುತ್ತೆ. ಸಿಂಪಲ್. ಇನ್ನು ನಾವು ಮಾಡೋ ಅವಶ್ಯಕತೆ ನಿಮ್ಗೆ ಅರ್ಥ ಆಗ್ಬೇಕಂತ ಹೇಳಿದ್ವಿ. ಸೊ 25 ಅಂದರೆ 1/4. ಸೊ 1ನ ವ್ಯಾಲ್ಯೂ 18, 4ನ ವ್ಯಾಲ್ಯೂ 72. ಇಲ್ಲ. ಸೊ ಹಾಗಾದರೆ ಫಸ್ಟ್ ನಂಬರ್ದು ಎಷ್ಟು? 72 ಟೋಟಲ್. ರೈಟ್. ಸೊ ದೆನ್ ವಾಟ್ ವುಡ್ ಬಿ ದ 30% ಆಫ್ ದ ಡಿಫರೆನ್ಸ್ ಬಿಟ್ವೀನ್ ದ ಥರ್ಡ್ ಆ್ಯಂಡ್ ಸೆಕೆಂಡ್ ನಂಬರ್ ಬಿ ಅಂತ ಕೇಳಿದರೆ, ಹಾಗಾದರೆ ಮೂರನೇ ಮತ್ತು ಎರಡನೇ ಸಂಖ್ಯೆಗಳ ವ್ಯತ್ಯಾಸದ 30% ಎಷ್ಟು ಅಂತ ಕೇಳ್ತಿದ್ದಾರೆ. ಮಾಡೋಣ. ಇದು ಇಂಟು 6 ಆಗಿದೆ. ಇಲ್ಲಿ ಇಂಟು 6 ಮಾಡಿದ್ರೆ ಎಷ್ಟಾಗುತ್ತೆ? 84 ಆಗುತ್ತೆ. ಇಲ್ಲೂ ಇಂಟು 6 ಮಾಡಿದ್ರೆ ಎಷ್ಟಾಗುತ್ತೆ? 24 ಆಗುತ್ತೆ. ಡಿಫರೆನ್ಸ್ ಎಷ್ಟು ಬಂತು? 60 ಬಂತು. ಬಟ್ ಅವ್ರು ಕೇಳ್ತಿರೋದು 30%. ರೈಟ್. ಸೊ 30% ಆಫ್ 60 ಎಷ್ಟು? ಪರ್ಸೆಂಟೇಜ್ 2 ಜೀರೋ ಹೋಯ್ತು. 6 × 3 18. ಡಿಫರೆನ್ಸ್ ಎಷ್ಟು? 18. ಓಕೆನಾ. ನೆಕ್ಸ್ಟು 3 ನಂಬರ್ಸ್ ಆರ್ ಇನ್ ದ ರೇಷಿಯೋ 17:12:6 ಆಗಿದ್ದು ಅವುಗಳ ಮೊತ್ತ ಅಂದರೆ ಇವುಗಳ ಮೊತ್ತ ಎಷ್ಟು? 1820. ಸಮ್ ಆಫ್ ದೀಸ್ ನಂಬರ್ಸ್ ಇಸ್ 1820. ಫೈಂಡ್ ದ ಮಿಡಲ್ ನಂಬರ್ ಅಂದರೆ ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್. ಸೊ ಇಲ್ಲಿ ಸಮ್ ಕೊಟ್ಟಿದ್ದಾರೆ. ನಾವು ಇದನ್ನ ಏನು ಮಾಡಬೇಕು? ಸಮ್ ಮಾಡಬೇಕು. ಅಂದರೆ 29 + 6 ಎಷ್ಟು? 35. ರೈಟ್. ಸೊ 35ನ ವ್ಯಾಲ್ಯೂ ಎಷ್ಟು? 1820 ಆದರೆ ಮಿಡಲ್ ನಂಬರ್ದು ಎಷ್ಟು? 12ನ ನಾವು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್. ಸೊ ಮಾಡೋಣ ತಗೊಳ್ಳಿ. 35 5 ಜ 175. ಎಷ್ಟು ಉಳಿತು? 7 ಉಳಿತು. 70 ಆಯಿತು. 2 ಜ ಇದು 12 × 52. 2 × 2 ಲಾಸ್ಟಲ್ಲಿ ಏನು ಬರಬೇಕು? 4 ಬರಬೇಕು. ಮುಗೀತು ಆನ್ಸರ್. ನೆಕ್ಸ್ಟ್ ನೋಡಿ, 3 ನಂಬರ್ಸ್ ಆರ್ ಇನ್ ದ ರೇಷಿಯೋ 2:17:19 and their sum of these numbers is 7752. ಫೈಂಡ್ ದ ಮಿಡಲ್ ನಂಬರ್ ಅಂದರೆ ಈ ನಂಬರ್ನ ನಾವು ಫೈಂಡ್ ಔಟ್ ಮಾಡಬೇಕು. 3 ಸಂಖ್ಯೆಗಳ ಅನುಪಾತ 2:17:19 ಆಗಿದ್ದು ಅವುಗಳ ಮೊತ್ತ ಈ ಥರ ಇದೆ. ಕ್ಲಿಯರ್. ಮಧ್ಯದ ಸಂಖ್ಯೆಯನ್ನು ಕಂಡುಹಿಡಿರಿ. ಓಕೆ. ಇದು ಮೊತ್ತ ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ನಾವೇನು ಮಾಡಬೇಕು? ಮೊತ್ತ ಮಾಡಬೇಕು. ಸೊ 2 + 17 19 ಆಯಿತು. 19 + 19 38 ಆಯಿತು. ಸೊ 38ನ ವ್ಯಾಲ್ಯೂ ಎಷ್ಟು? 7752. ಹಾಗಾದರೆ ನಮ್ಗೆ ಏನು ಬೇಕು? 17 ವ್ಯಾಲ್ಯೂನ ಬೇಕು. ಕ್ಲಿಯರ್. ಓಕೆ. 38 × 2 ಎಷ್ಟಾಯಿತು? 76 ಆಯಿತು. ಇನ್ನು ಎಷ್ಟು ಉಳಿತು? 1 ಉಳಿತು. 152 ಆಯಿತು. ಸೊ 38 × 2 76 ಆಯಿತು. 76 × 2 152 ಆಯಿತು. ಅಂದರೆ 38 × 4 ಏನಾಗುತ್ತೆ? 152 ಆಗುತ್ತೆ. ಕ್ಲಿಯರ್. ಸೊ ಅದೇ ಥರ ಇಲ್ಲೂ 24 ಮಾಡಿದ್ರೆ
4 7 28, ಲಾಸ್ಟಲ್ಲಿ ಒಂದೇ ಆಪ್ಷನ್ ಇರೋದು, ಮುಗೀತು. ಕ್ಲಿಯರಾ? ಓಕೆ, ಇಷ್ಟು ಈ ಒಂದು ಸೆಷನ್. ಕಂಪ್ಲೀಟಾಗಿ ಎಲ್ಲ ಟೈಪ್ಸನ್ನು ಸಮೇತ ಕವರ್ ಮಾಡಿದ್ದೀವಿ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ? ಸೊ ಈ ಕ್ಲಾಸ್ನ PDF ಬೇಕಂದ್ರೆ ಟೆಲಿಗ್ರಾಮಲ್ಲಿ ಜಾಯಿನ್ ಆಗಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಓಕೆನಾ? ಸೊ ಮತ್ತೆ ಇವತ್ತು RRB ಗ್ರೂಪ್ ಡಿ, ನಾಳೆ RRB NTPC CBT 2, ನಾಡಿದ್ದು ಮತ್ತೆ ಒಂದು ಒಳ್ಳೆ ಟಾಪಿಕ್ ಇಂದ ಬರ್ತೀವಿ. ದಯವಿಟ್ಟು ಕಮೆಂಟ್ ರೂಪದಲ್ಲಿ ತಿಳಿಸಿ ಯಾವ ಟಾಪಿಕ್ ಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಬೇಕಾ ಆರ್ ಡಿಸ್ಕೌಂಟ್ ಬೇಕಾ, ಕ್ಲಿಯರಾ? ಸೊ ದಯವಿಟ್ಟು ನೀವು ಕಮೆಂಟ್ ರೂಪದಲ್ಲಿ ತಿಳಿಸಿ, ಓಕೆನಾ? ಸೊ ಮತ್ತೆ ಸಿಗೋಣ, ಅಲ್ಲಿವರೆಗೂ ಜೈ ಹಿಂದ್.